ಹೋಗಿ ಬರ್ರಿ ಎಲ್ಲರೂ. ಅದು ನೋಡಿ ಬರಕ್ಕೆ ಕಾರಲ್ಲ, ಬಂಡಿಯೆಲ್ಲ ಹೋಗ್ಬೇಕು. ಬಂಧುಗಳು, ಇದೇನಪ್ಪ ಬಂಡಿಯೆಲ್ಲ ಓಡಾಡ್ತಿದೆ ಬೆಂಗಳೂರಲ್ಲಿ, ಸಂತೆ ಕೂಡ ನಡೀತಿದೆ ಅಂತ ನೋಡ್ತಾ ಇದ್ರಲ್ವಾ? ಹೌದು, ನಮ್ಮ GKVKಯಲ್ಲಿ ನಡೆದಂಥ ಸಂತೆ. ಇದು ಪ್ರತಿ ತಿಂಗಳ 4ನೇ ಶನಿವಾರ ನಡೆಯುತ್ತೆ. ಬೆಳಿಗ್ಗೆ ಇದು ನಡೆಯೋದು 7 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ನಡೆಯುತ್ತೆ. GKVK ಒಳಗಡೆ ಬಂದರೆ ನಿಮ್ಗೆ ಗಣೇಶ ದೇವಸ್ಥಾನ ಇದೆ. ಗಣೇಶ ದೇವಸ್ಥಾನ ಎದುರುಗಡೆ ಕಟ್ಟೆ ಇದೆ, ಅರಳಿ ಕಟ್ಟೆ ಎದುರಿಗೆ ನಡೆಯುತ್ತೆ. ನೋಡ್ಬೋದು, ಹಸುಗಳಿದ್ವು, ಅದೇ ರೀತಿಯಾಗಿ ನಾನಾ ತಳಿಯ ಮರಿಗಳಿಗೂ ಇದ್ವು. ಕುರಿ ಮರಿಗಳಂತೂ ನೋಡಬೇಕಿತ್ತು, ಸಾಕತ್ತಾಗಿದ್ವು. ಅದ್ರ ಜೊತೆಗೆ ಸ್ವರ್ಣದಾರ ಅಂತ ಕೋಳಿ ಕೂಡ ಇತ್ತು, ನಾಟಿ ಕೋಳಿ. ಯಾವ ಕೋಳಿ ಇದು? ಸ್ವರ್ಣದಾರ ಅಂತ ನಾಟಿ ಮಿಕ್ಸ್ ಇದು. ನಾವು ಬಹಳ ದಿನಗಳ ಹಿಂದೆ ಸಂತೆ ನಡೀತಿದ್ದನ್ನು ನೋಡ್ತಾ ಇದ್ವಿ. ಸಂತೆಯಲ್ಲಿ ಎಲ್ಲಾ ರೀತಿ ಸಿಗೋದು ಅಂದ್ರೆ ನಾಟಿ ಐಟಮ್ಸ್ಗಳು ಸಿಗೋದು. ರೈತರು ತಾವೇ ಖುದ್ದು ಅವರ ತೋಟದಲ್ಲಿ ಹೊಲದಲ್ಲಿ ಬೆಳೆದಂಥ ತರಕಾರಿಗಳಾಗ್ಲಿ, ದವಸ ಧಾನ್ಯಗಳಾಗ್ಲಿ, ಎಲ್ಲದನ್ನು ಏನು ಬೆಳೀತಾ ಇದ್ರು ಅದನ್ನೆಲ್ಲ ತಂದುಬಿಟ್ಟು ಸಂತೆಯಲ್ಲಿ ಮಾರ್ತಾ ಇದ್ರು. ಅವಾಗ ಮಧ್ಯಸ್ಥಗಾರರು ಯಾರು ಇರಲಿಲ್ಲ. ಮಧ್ಯಸ್ಥಗಾರರು ಇದ್ರು ಅಂದರೆ ಅವರಿಂದ ತಗೊಂಡು ಕಮಿಷನ್ ತೊಗೊಂಡು ನಮಗೆ ಬರೋ ಅಷ್ಟೊತ್ತಿಗೆ ಎಷ್ಟೋ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ನೋಡ್ಬೋದು, ರೈತರೇ ಇದ್ದಾರೆ. ರೈತರೇ ಬೆಳೆದಂಥ ಎಲ್ಲ ತರಕಾರಿಗಳು, ಹಣ್ಣು ಹಂಪಲಗಳು, ಕಾಳುಗಳು, ಸಿರಿಧಾನ್ಯಗಳು ಎಲ್ಲದನ್ನು ಕೂಡ ಮಾರ್ತಾಯಿದ್ರು. ನೇರವಾಗಿ ನಾವು ರೈತರಿಂದನೇ ತಗೋಬೋದಿತ್ತು. ಇನ್ನೊಂದು ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ರೈತ ಸಂತೆಯಲ್ಲಿ ಸಾಮೆ ಐಸ್ ಕ್ರೀಮು, ಜೇನುತುಪ್ಪದ ಚಾಕ್ಲೇಟು, ಗಿರ್ತಳಿಯ ಗಿಣ್ಣು, ಸ್ವರ್ಣದಾರ ಕೋಳಿ, ಬಾಳೆ ನಾರಿನಿಂದ ಸಿದ್ಧಪಡಿಸಿದ ಉಡುಪು ಹಾಗೂ ಇತರ ಉತ್ಪನ್ನಗಳು GKVK ಆವರಣದಲ್ಲಂತೂ ಮೊನ್ನೆ ನಡೆದಂಥ ಶನಿವಾರದಲ್ಲಿ ಆಯೋಜಿಸಿದ ರೈತ ಸಂತೆಯಲ್ಲಿ ಗ್ರಾಹಕರನ್ನು ಭಾಳಷ್ಟು ಮನಸೆಳೀತು. ಅದೇ ರೀತಿಯಾಗಿ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಅಣಬೆಯ ಆರೋಗ್ಯಕರ ಆಹಾರವಾಗಿ ದಿನದಿಂದ ದಿನಕ್ಕೆ ಜನಪ್ರಿಯವಾಗ್ತಿದೆ. ಈ ಅಣಬೆಯಿಂದ ತಯಾರಿಸಿದ ವೈವಿಧ್ಯಮಯ ಸೂಪು, ಪೌಡರು, ಹಪ್ಪಳ, ಉಪ್ಪಿನಕಾಯಿ ಈ ಬಾರಿ ರೈತ ಸಂತೆಯಲ್ಲಿ ವಿಶೇಷವಾಗಿತ್ತು. ಇಲ್ಲಿ ನೋಡ್ಬೋದು ನೀವು ಹಳಸೆಹಣ್ಣು ಹೇಗೆ ಸುಲಿತಿದ್ದಾರೆ ಅಂತೇಳಿ. ಉದ್ದಕ್ಕೆ ಸಾಕಷ್ಟು ಜನ ಹಳಸೆಹಣ್ಣು ಹಾಕೊಂಡಿದ್ರು. ಅದೇ ರೀತಿ GKVKಯಲ್ಲಿ ವಿದ್ಯಾರ್ಥಿಗಳು ಬೆಳೆದಂಥ ಪದಾರ್ಥಗಳನ್ನು ಇಲ್ಲಿ ಮಾರಲಾಗ್ತಿತ್ತು. ಹೆಂಗಣ್ಣ ಶೇಂಗಾ? 120. ಸೈಜ್ ಹೆಂಗಿದೆ? ಬೋಂಡಕಾಯಿ ಅಂತನಾ? ನೋಡಿ, ಇದನ್ನ ಬೋಂಡಕಾಯಿ ಅಂತಾರೆ. ಹೆಂಗಿದೆ ನೋಡಿ. ಇದೆಯಲ್ಲ, ಇದು ಮಾಡ್ತಾ ಇದ್ದೀವಿ. ಎತ್ತಿನ ಬಂಡಿದು ಏನು ಮಕ್ಳಿಗೆಲ್ಲ ರೌಂಡ್ಸ್ ಅಣ್ಣ ಹೇಗೆ ಕೂರಿಸ್ತೀರಾ? ಒಂದು ಮಕ್ಳಿಗೆ ಎಷ್ಟು? 20 ರೂಪಾಯಿ ತಗೋತೀವಿ. ಒಬ್ಬೊಬ್ಬರು ಮಕ್ಳಿಗೆ 20 ಒಂದು ರೌಂಡ್ ಹೊಡಿಸ್ತೀರಾ ಫುಲ್ಲು? ಎಲ್ಲ ರೆಡಿನಾ? ಒಳ್ಳೆ ಎಲ್ಲ ರೆಡಿ ಇದ್ದಾರೆ. ಸ್ಟೂಡೆಂಟಾ ನೀವು? ಹಾಂ ಸರ್, GKVK ಸ್ಟೂಡೆಂಟು, ಫೈನಲ್ ಇಯರ್ ಸ್ಟೂಡೆಂಟ್. ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಇದರಲ್ಲಿ ನಾವು ಪಾಲಕ್ಕು, ಕೊತ್ತಂಬರಿ ಮತ್ತು ನಾವೇ ಬೆಳೆದು ನಾವೇ ಸರ್. GKVKಯಲ್ಲೇ ವಿದ್ಯಾರ್ಥಿಗಳು ಅವರೇ ತಯಾರು ಮಾಡಿದಂಥ ಜೇನುತುಪ್ಪದ ಐಸ್ ಕ್ರೀಮು, ಸಾಮೆಯಿಂದ ಮಾಡಿದಂಥ ಐಸ್ ಕ್ರೀಮ್ ಕೂಡ ಭಾಳ ಎಲ್ಲರ ಗ್ರಾಹಕರ ಗಮನ ಸೆಳೀತು. ಈ ಬೇಸಿಗೆಯಲ್ಲಂತೂ ಐಸ್ ಕ್ರೀಮು ಭಾಳಷ್ಟು ಜನ ತಿಂದರು. ನಾವಾಗೋಷ್ಟೊತ್ತಿಗೆ ಐಸ್ ಕ್ರೀಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನೀವು ಹೋದರೆ ಬೇಗ 7 ಗಂಟೆಗೆ ಹೋಗಿ. ಯಾಕೆ ಮತ್ತೆ ಇನ್ನು ಸಿರಿಧಾನ್ಯಗಳು, ಎಲ್ಲ ರೀತಿಯ ಸಿರಿಧಾನ್ಯಗಳು ಸಿಗುತ್ತೆ. ನಾನು ಹೇಳ್ದಂಗೆ ಎಲ್ಲ ಸಿರಿಧಾನ್ಯಗಳು ಕೂಡ ನೇರವಾಗಿ ರೈತರಿಂದನೇ ನೀವು ಪಡ್ಕೊತೀರಾ, ಅವರಿಂದನೇ ನೀವು ಮಾರಾಟ ಆಗುತ್ತೆ, ಅವರಿಂದನೇ ತಗೊಳ್ತೀರಾ. ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಕೇರಳದ ವೈನಾಡಿನ ಕೃಷಿ ವಿದ್ಯಾರ್ಥಿಗಳು, ಉದ್ದಿಮೆದಾರರು ತಾವೇ ತಂದು ಮಾರಾಟ ಮಾಡಿದ ಕಾಡು ಜೇನುತುಪ್ಪ, ತೆಂಗಿನ ಎಣ್ಣೆ, ಎಳ್ಳೆಣ್ಣೆ, ಏರ್ ಆಯಿಲ್ ಈ ಸಂತೆಯಲ್ಲಿ ಬಹಳಷ್ಟು ಗಮನ ಸೆಳೀತು. ಅದೇ ರೀತಿ ಎತ್ತಿನ ಗಾಡಿ ಸವಾರಿ ನಗರದ ಮಕ್ಕಳನ್ನು ಆಕರ್ಷಿಸಿ. ಬಂಧುಗಳೇ, ಈ ವಿಡಿಯೋದಲ್ಲಿ ನಾನು ಎಲ್ಲ ರೈತರನ್ನು ಸಂಪರ್ಕ ಮಾಡಿ ಅವರು ಏನು ಬೆಳೀತಾರೆ, ಏನು ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ. ಅದೇ ರೀತಿ ಅವ್ರ ನಂಬರ್ಗಳನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಫೋನ್ ಮಾಡಿಬಿಟ್ಟು ಅವ್ರು ಏನೇನು ಬೆಳೀತಾರೆ, ತಯಾರು ಮಾಡ್ತಾರೆ ಅದನ್ನೆಲ್ಲ ತಗೋಬೋದು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ನಮ್ಮ ಹೆಸರು ನಾಗರಾಜ್ ಅಂತ, ಕೆಂಚನಹಳ್ಳಿ. ನಾವು ಅರ್ಶಿನ ಬೆಳೀತಾ ಇದ್ವಿ, ನಾವೇ ಪೌಡ್ರ್ ಮಾಡಿಸಿದ್ವಿ. ಇದು ನೋಡಿ, ಇದು ನಾವು ಇದು ನೀವೇ ಪುಡಿ ಮಾಡ್ಕೊಬೋದು ಮನೆಯಲ್ಲಿ. ನಾವೇ ಮಾಡ್ಕೊಬೋದಲ್ಲ? ಹಾಂ, ನೀವೇ ಮಾಡ್ಕೊಬೋದು. ಫಸ್ಟ್ ಈ ಥರ ಇರುತ್ತೆ, ಇದನ್ನು ತೊಳೆದು ನಾವು ಈ ಥರ ಮಾಡ್ತೀವಿ. ಈ ಥರ ತೊಳೆದ್ಬಿಟ್ಟು ಈ ಥರ ಇಲ್ಲಿ ಪ್ಯಾಕೆಟೆಲ್ಲೂ ಹಾಕಿದ್ದೀರಲ್ಲ? ಹೇಗಿದೆ ಸರ್ ಇದು ಪ್ಯಾಕೆಟ್? ಕೆ ಜಿ ಅದು ಸರ್ 185 ರೂಪಾಯಿ ಸರ್. ಎಷ್ಟು ಗ್ರಾಮ್ ಇರುತ್ತೆ? 1/4 kg ಇರುತ್ತಾ? ನಾವೇ ಮಾಡ್ಕೊಬೋದಲ್ವಾ ಇದು? ಓಕೆ. ಇದು ನೀವು ಮಾಡಿರೋದ್ರೆ ಎಷ್ಟು? ಇದು 800 ರೂಪೀಸ್ kg. 800 ರೂಪೀಸ್ kg. 200 ರೂಪೀಸ್ 1/4 kg. ಇದು ಕೆಶಿನ್ ಎಲೆ. ಅದು ಸಿಗುತ್ತೆ. ಪತ್ರೊಡೆ ಮಾಡೋದು ಸೌತ್ ಕೇಂದ್ರ ಕಡೆಯವರು ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು, ಎಲ್ಲ ಯೂಸ್ ಮಾಡ್ತಾರೆ. ಇದೇನು ನೋಡಿದೆ ಸರ್ ವಿಶೇಷವಾಗಿ ಪಾಟ್ ಇದು ನೋಡಿದೆ ಸರ್? ಇದು ಪಾಟ್ ಸರ್. ಇದು ನೀವು ಮನೆಯಲ್ಲೇ ಗಿಡಗಳು ಹಾಕಬಹುದು. ಫೈರ್ ಪ್ಯಾಟ್ ಏನು ಇದಾಗಲ್ವಾ? ಬಳಕೆ ಬರುತ್ತಲ್ಲ? ಬಾಳಿಕೆ ಬರುತ್ತೆ ಸರ್. ಹೇಗಿದೆ ಪಾಟ್? ಇದು ಕಡೆ ಮಾಡೋದು ಇದು. ಇದು ರೆಸ್ಪಾನ್ಸ್ ಇದೆ ಚೆನ್ನಾಗಿ. ಹೌದಾ? ಹೋಗ್ತಾ ಇದೆಯಲ್ಲ ಚೆನ್ನಾಗಿ? ಚೆನ್ನಾಗಿ ಹೋಗ್ತಾ ಇದೆ. ಮಣ್ಣೆಲ್ಲ ಹಾಕಿ ವೆಯ್ಟ್ ಆಗುತ್ತೆ? ಏನೂ ಆಗೋದಿಲ್ವಾ? ಎರೆಹುಳ ಗೊಬ್ಬರ ಹಾಕ್ತಾರೆ, ಕೋಕೋ ಪೀಡ್ ಹಾಕಿ ಬೆಳಿತಾರೆ ಮನೆಯಲ್ಲಿ. ಮನೆಯಲ್ಲಿ ಮಲ್ಕೊ ಬೆಳ್ಕೊಂಬೋದು ಇರುತ್ತೆ. ಹೇಗಿದೆ ಸರ್ ಈ ಪಾಟ್? ಇದೆಲ್ಲ ಚೆನ್ನಾಗಿದೆ ಸರ್. ಅಲ್ಲ, ರೇಟ್ ಸರ್ ಇದು 140 ರೂಪಾಯಿ. ಓಕೆ. ಇದು 75 ರೂಪಾಯಿ. ಓಕೆ. ಈ ನಂಬರ್ ಹೇಳ್ಬಿಡಿ ಸರ್. ನಮ್ಮ 9901833964. ನಾಗರಾಜ್ ಕಾರನ್ ಫಾರ್ಮ್ ಹೌಸ್ ಅಂತ. ಕಳಿಸ್ತೀರಲ್ವಾ? ಆನ್ಲೈನಲ್ಲಿ ಕಳಿಸ್ತೀರಲ್ವಾ?
ಸರ್ ಏನು ಸರ್ ಇದು? ಸೊ ಇದು ಡಿಹೈಡ್ರೇಟೆಡ್ ಫ್ರೂಟ್ಸ್ ಅಂತ. ಇದನ್ನ ಏನು ಮಾಡ್ತೀರಾ ಅಂದರೆ ಎಲ್ಲ ಥರದ ಹಣ್ಣುಗಳು, ಆ್ಯಪಲ್ಲು, ಪಪ್ಪಾಯ, ಮ್ಯಾಂಗೋ, ಗೋವಾ, ಆರೆಂಜು, ಪೊಮೊಗ್ರನೇಟು, ಎಲ್ಲ ಥರ ಫ್ರೂಟ್ಸ್ನ ನಾವು ಡಿಹೈಡ್ರೇಷನ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ನೇರಳೆ ಕೊಡ್ತಾರೆ ಸರ್. ಎಲ್ಲ ಥರ ಫ್ರೂಟ್ಸ್ನೂ ಹಾಕಿ ಸಕ್ಕರೆ ಏನೂ ಇರೋದಿಲ್ಲ, ಡಿಹೈಡ್ರೇಷನ್ ಮಾಡಿ ತಿನ್ನೋದು. ಇದನ್ನೆಲ್ಲ ಎನರ್ಜಿ ಅಂದರೆ ಏನಂತೀರಿ, ವಾಕ್ ಹೋಗೋ ಬರೋಲ್ಲ, ನೀವೇನೋ ಫ್ರೂಟ್ಸ್ ತಿನ್ನಿ ಅಂತಾರೆ ಡಾಕ್ಟರ್ಸ್, ಏನಾದ್ರು ಅಂತಾರೆ. ಈ ಒಂದು ಫುಡ್ ಆರಾಮಾಗಿ ನೀವು ತಿನ್ಬೋದು. ಎಲ್ಲ ಫ್ರೂಟ್ಸು ಇದೆ, ಎಲ್ಲ ಫ್ರೂಟ್ಸು ನೋಡಿದೆ, ಎಲ್ಲ ಕಾಣುತ್ತೆ. ಪಪ್ಪಾಯ ಇದೆ, ಎಲ್ಲನೂ ಇದೆ, ನೆಟ್ಸ್ ಇದೆ, ಸೀಡ್ಸ್ ಇದೆ, ಎಲ್ಲ ಥರ. ಎಷ್ಟು ಸರ್ ಇದು? ಸೊ ಇದು 160 ರೂಪಾಯಿ, ನಾವು ಇಲ್ಲಿ 150 ರೂಪಾಯಿ. ಹೌದು. ಯಾವ ಪ್ರತಿ ಶನಿವಾರ 4ನೇ ಶನಿವಾರ 4ನೇ ಶನಿವಾರ ಇದೆ. ನಿಮ್ಮ ನಂಬರು ಸರ್? ನನ್ನ ನಂಬರು 8660974446. ಓಕೆ. ಮತ್ತೇನೇನು ಸಿಗುತ್ತೆ ಹೇಳ್ಬಿಡಿ ಸರ್ ನೀವು. ಇದು ಟೇಸ್ಟ್ ನೋಡ್ತೀನಿ ಫಸ್ಟ್. ನೋಡ್ಬಿಟ್ಟು ಹೇಳಿ ಸರ್. ನೋಡಿ. ವೀಕೆಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡಿದ್ದು 4 ಮಂತ್ ಲಾಸ್ಟ್ ಇಯರ್ ಜನವರಿ ಜೊತೆಗೆ ಜಗಿತಾ ಇದ್ರೇ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ. ಅದೇನು ಅಂದರೆ ಫೀಲ್ ಬರಬೇಕು ಸ್ವಲ್ಪ, ನಾವು ಆಗಿದ ತಕ್ಷಣ ಒಂದು 2-3 ಇದಾದ ತಕ್ಷಣ ಸ್ವಲ್ಪ ಆದ್ಮೇಲೆ ಇದಾಗುತ್ತೆ ಎಲ್ಲ ನಿಮಗೆ ಫೀಲ್ ಬರುತ್ತೆ. ಎಲ್ಲ ಹಣ್ಣಿನದ್ದು ಮಿಕ್ಸ್ ಮಿಕ್ಸ್ ಫ್ರೂಟ್ಸ್. ಹೌದು. ಎಲ್ಲ ಹಣ್ಣು ತಿನ್ನಂಗಾಗುತ್ತೆ, ಸ್ಟ್ರೆಂತ್ ಸಿಗುತ್ತೆ, ಸ್ಟಾಮಿನಾ, ಇಮ್ಯುನಿಟಿ. ಸರ್ ಮತ್ತೇನು ಸಿಗುತ್ತೆ? ನಮ್ಮ ಹತ್ರ ಎಲ್ಲ ಥರ ಡಿಹೈಡ್ರೇಟೆಡ್ ಫ್ರೂಟ್ಸ್ ಇರುತ್ತೆ ಸರ್. ಏನು ಹೇಳಬೇಕು ಅಂದರೆ ಇನ್ಕ್ಲೂಡಿಂಗ್ ಬಾಳೆಹಣ್ಣಿಂದ ಹಿಡಿದು ಬಾಳೆಹಣ್ಣಿದೆ, ಚೇಪೆಕಾಯಿ ಇದೆ ನಮ್ಮ ಹತ್ರ, ಮಾವಿನ ಹಣ್ಣಿದೆ, ಬಾಳೆಹಣ್ಣಲ್ಲೇ ಸ್ಲೈಸಸ್ ಇದೆ. ಹೌದು, ಮೋಸಂಬಿ ಇದೆ, ಇದನ್ನೇ ಮಾಡಿರ್ತಾರಲ್ಲ ಮೋಸಂಬಿ ಸ್ಲೈಸಸ್ ಇದೆ. ಇದನ್ನೆಲ್ಲ ನಾವು ಏನು ನೋಡಿ, ಮಾವಿನ ಹಣ್ಣು ಈ ಥರ ಮಾಡಿದ್ದಾರೆ. ಮತ್ತೆ ಜಾಮು, ಸಾಸು, ಕೆಚಪ್ಸು, ಪ್ಯೂರಿಸು, ಇದು ರಾಗಿ ಮಾಲ್ಟ್, ಇದು ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ABC ಜ್ಯೂಸ್, ಎಲ್ಲ ಥರ ಜ್ಯೂಸ್. ಇದೇನು ಸರ್ ಇದು? ಇದು ಕೂಡ ಇದು ಫ್ರೂಟ್ ಲೆದರ್ಸ್ ಅಂತೀವಿ ಸರ್ ನಾವು ಇದನ್ನ. ಅಂದರೆ ಮಾವಿನ ಹಣ್ಣಿನಿಂದ ಮಾಡಿರೋಂಥ ಫ್ರೂಟ್ ಲೆದರ್ಸ್. ಇಲ್ಲಿದೆಯಲ್ಲ ಇದು? ಹೌದು, ಇಲ್ಲಿದೆ ಅಲ್ಲ, ಈ ಥರ ಇದನ್ನು ತಿನ್ನುವಂಥದ್ದು. ನೀವು ಟೇಸ್ಟ್ ಮಾಡ್ಬೋದು ಬೇಕಾದ್ರೆ. ಇದನ್ನು ಹಸಿ ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಇದನ್ನ ಟ್ರೈ ಮಾಡಿ. ಹಸಿ ಮಾವಿನ ಹಣ್ಣು, ಹಸಿ ಮಾವಿನಕಾಯಿ, ಹಸಿರು ಮಾವಿನಕಾಯಿ ಇದು. ಇದು ಸರ್ ಇದು ಹಸಿರುದಲ್ವಾ? ಇದು ಬಂದ್ಬಿಟ್ಟಿದ್ದು ಹಣ್ಣು, ಮಾವಿನ ಹಣ್ಣಿಂದು. ಇನ್ನೊಂದು ಹಾಕಿ ಸರ್ ನೋಡಿ. ಇನ್ನೊಂದು ಬಂದ್ಬಿಟ್ಟಿದ್ದು ಸ್ಟ್ರಾಬೆರಿ ಇದೆ ಸರ್. ಸ್ಟ್ರಾಬೆರಿ. ಹೌದು, ಸ್ಟ್ರಾಬೆರಿ ನೋಡಿ, ಇದು ಸ್ಟ್ರಾಬೆರಿ, ಇದು ಮಾವಿನ ಹಣ್ಣಿಂದು. ಇದು ಹಸಿ ಕಾಯಿ ಇರುತ್ತಲ್ಲ, ಮಾವಿನ ಹಣ್ಣು ಅಲ್ವಾ ಸರ್? ಹೌದು ಸರ್. ನೀವು ಟೇಸ್ಟ್ ಮಾಡಿ ಸರ್, ಟೇಸ್ಟ್ ಮಾಡಿ ಮಾಡೋಣ. ಅಷ್ಟು ಕಾಯೇ ಮಾಡಿ. ಇದು ಕಾಯಿ ಸ್ಟಾರ್ಟಿಂಗ್ ಇನ್ಸಲ್ಲಿ ಮಾವಿನ ಕಾಯೇ ಮಾಡಿ ಅಲ್ಲಿಂದ ನೋಡೋದು. ಅಲ್ಲಿದ್ದಾರೆ ಮೇನ್ ಏನಂದರೆ ಏನು ಬರಲ್ಲ, ಗೊತ್ತಾಗುತ್ತದೆ. ಹಸಿ ಮಾವಿನ ಮಾಡಿ. ಇದು ಇದು ಕಣ್ಣು ಸರ್, ಮಾವಿನ ಹಣ್ಣಾಗಿರೋದು. ಕಾಯಿ ಆದ್ಮೇಲೆ ಕಣ್ಣಾಗಲೇಬೇಕಲ್ಲ. ಹೌದು. ಎಲ್ಲಿ ಮಾರ್ಬೇಕು ಅದಕ್ಕೆ ನಾನೇ ತಗೊಳ್ತೀನಿ ಅಂತ ಹೇಳಿದ್ದೆ. ಇದೊಂದು ಸ್ವಲ್ಪ ಆಲ್ರೆಡಿ ಗೊತ್ತಾಗುತ್ತೆ. ಇದು ಇನ್ನು ಸ್ವಲ್ಪ ಫೀಲ್ ಇರುತ್ತೆ. ಇದೇನು ಅಂದರೆ ಮಾವಿನ ಹಣ್ಣು ಪಲ್ಪ್, ಅದರ ಜೊತೆಗೆ ಸ್ಟ್ರಾಬೆರಿನೂ ಆ್ಯಡ್ ಮಾಡ್ತೀವಿ. ಸ್ಟ್ರಾಬೆರಿನೂ ಆ್ಯಡ್ ಮಾಡಿದ್ದೀವಿ. ಮಾಡಿದ್ದೀವಿ. ಇದರಲ್ಲಿ 5% ಸ್ಟ್ರಾಬೆರಿ ಪಲ್ಪ್ ಇರುತ್ತೆ, ಮಾವಿನ ಹಣ್ಣು ಇರುತ್ತೆ. ಅದರಿಂದ ಇದೊಂದ್ಸಲ ಮಾವಿನ ಬಿಟ್ಟು ಒಂದ್ಸಲ ಎಲ್ಲ ಸಪ್ರೇಟ್ ಎಲ್ಲ ಡಿಫ್ರೆಂಟ್ ಆಗಿ, ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟೇ. ನೀವು ಇದನ್ನು ಬಾಳೆ ಹಣ್ಣಿಂದು ಟ್ರೈ ಮಾಡಿ. ಇದು ಹೋಮ್ ಡೆಲಿವರಿ ಎಲ್ಲ ಕೊಡ್ತಿರಲ್ಲ ಸರ್? ಸರ್ ಇವಾಗ ಸದ್ಯಕ್ಕೆ ನಾವು ಇನ್ನೂ ಹೋಮ್ ಡೆಲಿವರಿ B2B ಹೋಗ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್ ಮತ್ತೆ ಸ್ಯಾಟರ್ಡೇಲಿ ಬಂದರೆ ಸಿಗ್ತಲ್ಲ? ಇಲ್ಲೂ ಬಂದರೂ ಸಿಗುತ್ತೆ. ಇಫ್ ಇನ್ ಕೇಸ್ ನನ್ನ ನಂಬರ್ಗೆ ಏನಾದ್ರು ಕಾಲ್ ಮಾಡಿ ಏನಾದ್ರು ಕೇಳಿದ್ರೆ ನಾನು ನಿಮಗೆ ಇದು ಮಾಡ್ತೀನಿ. ನೋಡಿ ಸರ್, ರೈತರಿಗೆ ಬಾಳೆಹಣ್ಣು ಹಣ್ಣಾದ್ಮೇಲೆ ಬಿಸಾಕ್ಬಿಡ್ತಾರೆ. ಇದನ್ನ 6 ತಿಂಗಳು ಹಂಗೆ ಇಡ್ತೀವಿ ನೋಡಿ. ಇನ್ನ ನಟ್ ಕ್ರಂಚ್ ಏನು ಅಂದರೆ ಸ್ನ್ಯಾಕ್ಸ್, ಈ ಚಿಪ್ಸ್ ತಿಂದಿರೋದು ಎಲ್ಲ ಆ ಥರ ಇದು ಮಾಡಿ ಮಾಡೋದ ನೀವು? 6 ಮಂತ್ಸ್ ಹಿಂಗೆ ಇರುತ್ತೆ. ಹೌದಾ? ಹಿಂಗೆ ಪ್ಯಾಕ್ ಆಯ್ತು ಅಂದರೆ 6 ಮಂತ್ಸ್ ಇರುತ್ತೆ, ಕೆಡೋದಿಲ್ಲ. 6 ತಿಂಗಳು ರೈತರಿಗೂ ಉಪಯೋಗ ಆಗುತ್ತೆ. ಎಲ್ಲ ಫ್ರೂಟ್ಸು ಅಷ್ಟೇ. ನಾವು ಡಿಹೈಡ್ರೇಷನ್ ಮಾಡೋದ್ರಿಂದ ಒಳ್ಳೆಯದು. ಇದೇನು ಅಂತ ಹೇಳಿದ್ರೆ ರೈತರಿಗೂ ಉಪಯೋಗ ಆಗುತ್ತೆ. ಇಲ್ಲಿ ನೋಡಿ ಹೌದು ಹೌದು. ಇದು ಜಗಿತಾ ಆದರೆ ಗೊತ್ತಾಗುತ್ತೆ. ಸ್ಟಾಮಿನಾ, ಇಮ್ಯುನಿಟಿ ಎಲ್ಲ ಸಿಗುತ್ತೆ. ಇನ್ಸ್ಟೆಂಟ್ ಬೂಸ್ಟು. ಏನೇ ಬಾಳೆಹಣ್ಣು ಏನಾಗುತ್ತೆ ಅಂದರೆ ಸರ್, ಎಲ್ಲರೂ ಎತ್ಕೊಂಡು ಹೋಗ್ಬೇಕು, ಕ್ಯಾರಿ ಮಾಡಬೇಕಾದ್ರೆ ತೂಕ ಇರುತ್ತೆ, ಮೆತ್ತಗಾಗ್ಬಿಡುತ್ತೆ. ಜರ್ನಿ ಎಲ್ಲ ತಗೊಂಡೋದ್ರಿಂದ ಒಳ್ಳೇದಲ್ವಾ? ಜರ್ನಿ ಬ್ಯಾಗ್ ಎಲ್ಲಾದರೂ ಹೋಗ್ತೀರಾ, ನೀವು ಲಾಂಗ್ ಜರ್ನಿ ಹೋಗ್ತೀರಾ, ಎಲ್ಲ ಫ್ರೂಟ್ಸ್ ಹಾಕ್ಬೋದಿರಾ, ಎನರ್ಜಿ ಇರುತ್ತೆ. ಆರಾಮಾಗಿ ಎಲ್ಲರೂ ಅರ್ಥ ಆಗಿದೆ ಏನು? 5 ಲೀಟ್ರ್ ಬರಲ್ಲ ಸರ್, 6 ಲೀಟ್ರ್ 8 ಲೀಟ್ರ್ ಸ್ಟಾರ್ಟ್ ಆಗುತ್ತೆ. ಅದು 1500 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ನೆಲ್ಲಿದೂ ಹಾಕ್ಬಿಟ್ಟಿದ್ರಲ್ಲ ಸರ್ ಇದಕ್ಕೆ? ಹೌದು ಸರ್, 100% ಬ್ರಾಸ್. ಬ್ರಾಸ್ ಏನು ಇನ್ ಆ್ಯಂಡ್ ಔಟ್ ಏನು ಬರುತ್ತೆ ಅದು ಕೂಡ ಬ್ರಾಸ್ ಇದೆ. ಸೊ ನೋ ಕಾಂಪ್ರಮೈಸ್ ಕ್ವಾಲಿಟಿಗೆ. ಇದು ಇಂಡಿಯನ್ ಇನ್ನೋವೇಷನ್ ಕೌನ್ಸಿಲ್ ರಿಜಿಸ್ಟರ್ ಆಗಿರೋ ಪೇಟೆಂಟೆಡ್ ಮಾಡಲು. ಇದು 3 ರೀತಿಯ ಜೇಡಿ ಮಣ್ಣು ಮಿಕ್ಸ್ ಇರುತ್ತೆ ಇದಕ್ಕೆ. 3 ರೀತಿಯ ಜೇಡಿ ಮಣ್ಣು. ಜೇಡಿ ಮಣ್ಣು, ಬ್ರೌನ್ ಕಲರ್ ಜೇಡಿ ಮಣ್ಣು, ಕಪ್ ಕಲರ್ ಜೇಡಿ ಮಣ್ಣು, ಮತ್ತೆ ಇದು ಲೈಟ್ ವೈಟ್ ಬರುತ್ತೆ, ಕ್ರೀಮ್ ಕಲರ್, ಆ ಥರ ಜೇಡಿ ಮಣ್ಣು ಮಿಕ್ಸ್ ಇರುತ್ತೆ. ಇದೆಲ್ಲ ಮಣ್ಣಲ್ಲಿ ಮಾಡಿದಂತ ಸರ್. ಮಣ್ಣಲ್ಲಿ ಮಾಡಿದಾಗ ಗಂಧ ಕಡೆ ಜುತ್ತರ ಅದು, ಇದು ಟೆರಾಕೋಟಲ್ಲಿ ಮಾಡಿದ ಇಯರಿಂಗ್ಸ್ ಇದೆ. ಸೊ ಇದು ಬರ್ನ್ ಮಾಡಿ ಪೇಂಟ್
ಅರೇಂಜ್ ಮಾಡಿರ್ತೀವಿ ವಾಟರ್. ಇದು ಎಷ್ಟೆಷ್ಟಿದೆ ಸರ್ ಒಂದೊಂದು ಇದು ಎಷ್ಟು ಹಿಡಿಸುತ್ತಿದೆ ಕೆಪಾಸಿಟಿ? ಸರ್ ಇದು 8 ಲೀಟ್ರಿಂದ 14 ಲೀಟರ್ ಕೆಪಾಸಿಟಿ ಬರುತ್ತೆ. 8 ಲೀಟ್ರಿಂದ 14 ಲೀಟರ್ ಕೆಪಾಸಿಟಿ ಈಗ ಇದೆ. ನೀವು ಇಲ್ಲಿ ನೋಡ್ತಿರ್ತಕ್ಕಂಥದ್ದು 10 ಲೀಟರು, 9 ಲೀಟರು, 12 ಲೀಟರ್. ಇದು 10 ಲೀಟ್ರು, ಇದು 9, ಇದು 12. ಎಷ್ಟಿದೆ ಸರ್ ಇದು ಪ್ರೈಸ್? ಸರ್ 1,500 ಪ್ರಾರಂಭ ಆಗುತ್ತೆ. ಹಾಂ, ಅಲ್ಲ ಎಷ್ಟು ಲೀಟರ್ವರೆಗೂ ಬರುತ್ತೆ ಅಂತ? 14 ಲೀಟರ್ ಮ್ಯಾಕ್ಸಿಮಮ್. 14 ಲೀಟರ್ ಮ್ಯಾಕ್ಸಿಮಮ್. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಸರ್ 9845565757. ಇದು ಬೇಕಂದ್ರೆ ಯಾರಾದ್ರೂ ಮನೆಗೆ ಹೇಳಿದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಹೋಮ್ ಡೆಲಿವರಿ ಕೊಟ್ಟಾಗ ಜೊತೆಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಫಿಲ್ಟರ್ ಬರುತ್ತೆ. ಇದು ಏನು ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ಫಿಲ್ಟರ್ ಇದಕ್ಕೆ ಹಾಕ್ಬೇಕಾದು. ಇದನ್ನ ಹೇಗೆ ಯೂಸ್ ಮಾಡೋದು, ನೀವು ಇನ್ಲೆಟ್ ಟ್ಯಾಪ್ಗೆ ಕಟ್ಟಬೇಕಾಗುತ್ತೆ. ಇದ್ರದ್ದು ಏನು ಬೆನಿಫಿಟ್, ಇದು ಏನ್ರಲ್ಲಿ ಮಾಡ್ತೀವಿ ಅಂತಂದ್ರೆ ತೆಂಗಿನ ಚಿಪ್ಪು ಅದೇನು ಬರುತ್ತೆ ಅದರಲ್ಲಿ ಮಾಡ್ತೀವಿ. ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಕಿಲ್ ಮಾಡುತ್ತೆ ಇದು. ಜೊತೆಗೆ ಇದೊಂದೇ ಅಲ್ಲ, ಮನೆಗೆ ಬಂದಾಗ TDS pH ಎಷ್ಟಿದೆ, ಎಷ್ಟು ಇರಬೇಕು ಆಕ್ಚುಲಿ ಹೆಲ್ತ್ ಪರ್ಪಸ್ಗೆ, ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಿ ಡೆಲಿವರಿ ಕೊಟ್ಟು ಎಜುಕೇಟ್ ಮಾಡೋಗ್ತೀವಿ. ಇವೆಲ್ಲ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಪಾಸ್ಟ್ 100 ವರ್ಷದಿಂದ ನಾವು ಕುಂಬಾರ ವೃತ್ತಿಯಲ್ಲಿ, ಜಾತಿಯಲ್ಲಿ ಅಲ್ಲ. ಹಾಗಾಗಿ ಆ ಒಂದು ಇನ್ ಅಂಡ್ ಔಟ್ ಸ್ಟಡಿ ಮಾಡಿ ಒಳ್ಳೇದನ್ನ ಕೊಡಬೇಕು ಜನಕ್ಕೆ, ಅವ್ರಿಗೆ ಎಲ್ಲ ಅವ್ರ ಎಂಟೈರ್ ಫ್ಯಾಮಿಲಿಗೆ, ನೆಕ್ಸ್ಟ್ ಜನರೇಷನ್ಗೆ ಒಳ್ಳೇದು ರೀಚ್ ಆಗಬೇಕು. ಯಾಕಂದ್ರೆ ಇಲ್ಲ ಹಳೆ ಕಾಲ ಹೊಟ್ಟೋಯ್ತು ಅಂತ ಜನ ಅನ್ಕೊಳ್ತಾರೆ. ಇದೆ ಸೊಲ್ಯೂಷನ್ ಹುಡುಕ್ಬೇಕು. ನಾವು ಕೊಡೋಕೆ ರೆಡಿ ಇದ್ದೀವಿ, ತಗೊಳಕ್ಕೆ ಗ್ರಾಹಕರು ರೆಡಿ ಇರಬೇಕು. ಸರ್ ನಮ್ಮ ಹತ್ರ ಮೆಣಸಿನಕಾಯಿ ಸಿಗುತ್ತೆ. ನಾವು ಆರ್ಗ್ಯಾನಿಕ್ಲಿ ಗ್ರೋ ಮಾಡ್ತೀವಿ. ಮತ್ತು ನಾಟಿ ಈರುಳ್ಳಿ ಇದನ್ನು ನಮ್ಮ ತೋಟದಲ್ಲೇ ನಾವೇ ಇದನ್ನೇ ಬಿತ್ತನೆ ಬೀಜ ಇಟ್ಕೊಂಡು ಇದನ್ನೇ ಗ್ರೋ ಮಾಡ್ತೀವಿ. ಮತ್ತು ಟೊಮ್ಯಾಟೊ ಪಿಕಲ್ ನಮ್ಮ ತೋಟದಲ್ಲೇ ಬೆಳೆದಿರೋ ಟೊಮ್ಯಾಟೊಯಿಂದ ಪಿಕಲ್ ಮಾಡ್ತೀವಿ. ಸರ್ ಮೇನ್ ನಾವು ಆರ್ಗ್ಯಾನಿಕಲಿ ಮೊರಿಂಗಾ ಲೀಫ್ ಎಲ್ಲ ಗ್ರೋ ಮಾಡ್ತೀವಿ. ಸೊ ಇದರಿಂದ ಆಲ್ಮೋಸ್ಟು 300 ಕಾಯಿಲೆಗಳು ಒಳ್ಳೆಯದು. BP ಕಂಟ್ರೋಲ್ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಐರನ್ ಕಂಟೆಂಟ್ ತುಂಬ ಇರ್ತದೆ, ಕ್ಯಾಲ್ಶಿಯಂ ಇರ್ತದೆ, ಮತ್ತು ಈ ವಿಟಮಿನ್ಸಲ್ಲಿ A, B, C ಮತ್ತು K ಎಲ್ಲ ಇರ್ತದೆ. ಮತ್ತು ಕ್ಯಾರೆಟಿಗಿಂತ 10 ಟೈಮ್ಸ್ ವಿಟಮಿನ್ A ಜಾಸ್ತಿ ಇರ್ತದೆ. ಆರೆಂಜಿಗಿಂತ 13 ಟೈಮ್ಸ್ ಕ್ಯಾಲ್ಸಿಯಂ C ಜಾಸ್ತಿ ಇರ್ತದೆ. ಮತ್ತು ಎಗ್ಗಿಗಿಂತ 28% ಮೆಗ್ನೀಷಿಯಮ್ ಜಾಸ್ತಿ ಇರ್ತದೆ ಇದರಲ್ಲಿ. ಮತ್ತು ನಿಮಗೆ ಯಾವುದೇ ಆಗಲಿ ಎನರ್ಜಿ ಬೂಸ್ಟರ್ ಥರ ವರ್ಕ್ ಆಗುತ್ತೆ. ನಾವು ನಮ್ಮ ತಟ್ಟೆಯಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಇದೊಂದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಸೊ ಮಾಲ್ ನ್ಯೂಟ್ರಿಷನ್ಗೆ ನುಗ್ಗೆ ಸೊಪ್ಪಿಂದ. ಸೊ ಇದರಿಂದ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಇನ್ನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಇದು ಎನರ್ಜಿ ಬಾರು, ಮೊರಿಂಗಾ ಎನರ್ಜಿ ಬಾರ್ ಸರ್. ಬಾರ್ ತಿನ್ನೋದಾ? ತಿನ್ನೋದು, ಡೈರೆಕ್ಟಾಗಿ ತಿನ್ನೋದು. ಇದು ಚಟ್ನಿ ಪೌಡರು, ಮೊರಿಂಗಾ ಲೀಫ್ ಚಟ್ನಿ ಪೌಡರ್. ಮತ್ತು ಇದು ಮಿಲ್ಲೆಟ್ ಪಾಪ್ಸ್ ಅಂತ ಹೇಳ್ಬಿಟ್ಟು. ಮಿಲ್ಲೆಟ್ ಪಾಪ್ಸ್ ಅಂತ ಹೇಳಿ ರಾಗಿ ಮತ್ತು ಜೋಳಕ್ಕೆ ನುಗ್ಗೆ ಎಲೆ ಸಿರಿಧಾನ್ಯ ಪಾಪ್ಸ್. ರಾಗಿ ಮತ್ತು ಜೋಳ ಪಾಪ್ಸ್ಗೆ ನುಗ್ಗೆ ಎಲೆ, ಉಪ್ಪು, ಖಾರ ರೋಸ್ಟ್ ಮಾಡಿರ್ತೀವಿ. ಇದು ಬಂದ್ಬಿಟ್ಟು ಮೊರಿಂಗಾ ಸೀಡ್ ಆಯಿಲ್. ನುಗ್ಗೆ ಬೀಜದಿಂದ ಆಯಿಲ್ ತೆಗಿತೀವಿ. ಸೊ ಇದು ಸೋರಿಯಾಸಿಸ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತಾರೆ. ಇದನ್ನ 2 ಮಂತ್ಸ್ ಯೂಸ್ ಮಾಡಿದ್ರೆ ಅವ್ರು ಕಮ್ಮಿ ಆಗುತ್ತೆ ಸೋರಿಯಾಸಿಸ್. ಹೌದಾ? ಆಲ್ರೆಡಿ ಇಲ್ಲಿಂದ ತಗೊಂಡೋಗಿದ್ದಾರೆ ಒಂದಿಬ್ರು, ಒಂದು 20 ಡೇಸಲ್ಲಿ ರಿಸಲ್ಟ್ ಕಾಣಿಸುತ್ತೆ. ಈಗ ಇವತ್ತು ಬಂದು 3 ತಗೊಂಡೋಗಿದ್ದಾರೆ. ಸೊ ಮತ್ತೆ ರೆಡ್ ರ್ಯಾಷಸ್ಗೆ ಮತ್ತು ಆ್ಯಂಟಿ ಏಜಿಂಗು ನಾವು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ವಯಸ್ಸು ಆಗಿದ್ರು ಆಗದೆ ಇರೋ ಥರ ಕಾಣಿಸ್ತಾರೆ. ಕೂದಲು ಇರೋದಕ್ಕೆ ಒಳ್ಳೆಯದು. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನಮ್ಮದು 9901258544. ಡೆಲಿವರಿ ಕೊಡ್ತೀರಲ್ಲ ಹೋಮ್ ಡೆಲಿವರಿ ಕೊಡ್ತೀವಿ. ಈ ಮೆಣಸಿನ್ಕಾಯಿ ಎಲ್ಲ ಕೊಡ್ತೀರಲ್ವಾ? ಕೊಡ್ತೀವಿ. ಇದು ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಎಲ್ಲ ರೀತಿ ಮೊರಿಂಗಾ ಎಲ್ಲ ಏನು ಹೇಳಿದ್ರೆ ಎಲ್ಲ ಮೊರಿಂಗಾ ಎನರ್ಜಿ ಬಾರ್ ಅಂತೇಳಿ 49 ರುಪೀಸು. ಇವರೇ ಒಂದು ತಯಾರು ಮಾಡಿರೋದು. ನುಗ್ಗೆಕಾಯಿ ಎಲೆ ಎಲ್ಲ ಇದರಿಂದ ಮಾಡಿರ್ತಾರಲ್ಲ ಸರ್? ನುಗ್ಗೆ ಎಲೆ ಪೌಡ್ರ್ ಹಾಕಿ ಕಲರು ನಿಮ್ಗೆ ಗೊತ್ತಾಗುತ್ತೆ. ಹೌದು. ಇದಕ್ಕೆ ಯಾವುದೇ ಶುಗರ್ಸು, ಆಡೆಡ್ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ. ಇದಕ್ಕೆ ಏನು ಹಾಕಿದ್ದೀವಿ ಅಂದರೆ ಈ ಅಂಜೂರು ಮತ್ತು ಡೇಟ್ಸ್ ಆ ಪೌಡ್ರ್ ಇದು ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಅದರಿಂದನೇ ಮಾಡಿದ್ದೀವಿ. ಅದರಿಂದ ಮಾಡಿದ್ದೀವಿ ನೋಡಿ. ಇದು ಎನರ್ಜಿ ಬಾರ್ ಅಂತೇಳಿ. ಎನರ್ಜಿ ಬಾರ ಜಗತ್ತಿನ ಗೊತ್ತಾಗ್ತದೆ. ನನ್ನ ಹೆಸರು ವೇಣು ಆರಾಧ್ಯ ಅಂತ. ನಂದು ಆರಾಧ್ಯ ಕರ್ದಂಟು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮಲ್ಲಿ ಕರ್ದಂಟು 3 ವೆರೈಟಿ ಕರ್ದಂಟು ಇದೆ. ಇದು ನ್ಯಾಚುರಲ್, ನೋ ಜಾಗ್ರಿ, ನೋ ಶುಗರ್, ಖರ್ಜೂರ ಕರ್ದಂಟು ಅಂತ ಇದೆ ನೋಡಿ. ಇದನ್ನು ಕಟ್ ಮಾಡಿ ಈ ಥರ ಪ್ಯಾಕ್ ಮಾಡಿರ್ತೀವಿ. ಬೆಲ್ಲ ಸಕ್ಕರೆ ಏನು ಹಾಕಲ್ಲ, ನ್ಯಾಚುರಲ್ ಆಗಿ ಮಾಡಿರ್ತೀವಿ. ಇನ್ನೊಂದು ಬೆಲ್ಲದ ಕರ್ದಂಟು, ಸುಪ್ರೀಂ ಕರ್ದಂಟು ಅಂತ. ಇದು ಬೆಲ್ಲ ಹಾಕಿ ಮಾಡಿರ್ತೀವಿ. 16 ವೆರೈಟಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತೀವಿ. ಅದಕ್ಕೂ ಕಲರು, ಪ್ರಿಸರ್ವೇಟಿವ್ಸ್ ಏನೂ ಹಾಕಲ್ಲ. ಅದು ಬಿಟ್ಟರೆ ಅಂಟುಂಡೆ, ಇದೆಲ್ಲ 120 ಇಯರ್ಸ್ ಓಲ್ಡ್ ಟ್ರೆಡಿಷನಲ್ ಸ್ವೀಟ್ಸು. ಇದು ಬಾಣಂತಿರು, ಪ್ರೆಗ್ನೆಂಟ್ ಮೆನ್ನು, ಹೆಣ್ಮಕ್ಳು ಬರೋದಾಗ ಮತ್ತು ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಏನು ಚಾಕ್ಲೇಟ್ ಕೊಡೋದು, ಇದನ್ನೆಲ್ಲ ಮಾಡ್ಬೋದು. 16 ವೆರೈಟಿ ಡ್ರೈ ಫ್ರೂಟ್ಸ್ ಇರುತ್ತೆ. ಪ್ಯಾಕ್ ಬಂದಿರೋರಿಗೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಒಣ ಖರ್ಜೂರ ಎಲ್ಲ ಹಾಕಿ ಮಾಡಿರ್ತೀವಿ. ಇದು ಫಾಕ್ಸ್ಟೈಲ್ ಮಿಲೆಟ್ಸ್ 450. ಇದು ಫಾಕ್ಸ್ಟೈಲ್ ಮಿಲೆಟ್ಸು ನವಣೆಯಿಂದ ಮಾಡಿರ್ತೀವಿ. ಇದಕ್ಕೂ ಬೆಲ್ಲದ ಪೌಡ್ರ್ ಹಾಕಿ ಮಾಡಿರ್ತೀವಿ. ಬಿಟ್ಟರೆ ಎಳ್ಳುಂಡೆ ಇದೆ.
ಇದು ಇವಾಗ ಕ್ಯಾಲ್ಸಿಯಂ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಇದು ಬಟ್ ಡಿಮ್ಯಾಂಡ್ ಇರೋ ಐಟಮ್ ಎಳ್ಳುಂಡೆ ಎಲ್ಲ ನ್ಯಾಚುರಲ್ ಆಗಿ ಮಾಡಿರ್ತೀವಿ, ಯಾವುದು ಕೆಮಿಕಲ್ ಬಳಸಲ್ಲ. ಬಿಟ್ಟರೆ ಇದು ಗಲ್ಗಲಿ ಪೇಡ ಅಂತ, ಇದು ಗಲ್ಗಲಿ ಅಂತ ವಿಲೇಜಲ್ಲಿ ತುಂಬ ಫೇಮಸ್. ಇದು ಅಲ್ಲಿಂದಲೇ ತರಿಸಿದ್ದೀನಿ, ಇದು ಅಲ್ಲಿಂದ ತರಿಸಿರೋದು ಗಲ್ಗಲಿಯಿಂದನೇ. ಎಲ್ಲಿಂದ ಸರ್ ಇದು? ಗಲ್ಗಲಿ ಬಾಗಲಕೋಟೆ ಹತ್ರ ಗಲ್ಗಲಿ ಅಂತ ಒಂದು ಊರಿದೆ, ಅಲ್ಲಿದು. ಇದು ನೋಡಿ, ಇದು ಐನಾಪುರ ಪೇಡ ಮೇಡಮ್. ಐನಾಪುರ ಮಹಾರಾಷ್ಟ್ರ ಬಾರ್ಡರ್ ಹತ್ರ. ನಮ್ಮ ಕರ್ನಾಟಕದ ಸ್ವೀಟ್ಸ್ಗಳೆಲ್ಲ ಇವು ನ್ಯಾಚುರಲ್ 100-120 ವರ್ಷದ ಹಳೆ ಸ್ವೀಟ್ಸ್ಗಳಿಲ್ಲ. ಇದು ಐನಾಪುರದ್ದು, ಅಲ್ಲಿಂದ ತರಿಸಿರೋದು. ನಾವು ಮಾಡಿಲ್ಲ, ಅಲ್ಲಿಂದಲೇ ತರಿಸ್ತೀವಿ, ಅದೇ ಊರಿಂದನೇ. ಅದು ಬಿಟ್ಟರೆ ನಮ್ಮದು ಸ್ಪೆಷಲ್ ಚಿಕ್ಕಿ ಮಾಡ್ತೀವಿ, ಬೇಸನ್ ಲಡ್ಡು ಮಾಡ್ತೀವಿ, ರಾಗಿ ಉಂಡೆ ಮಾಡ್ತೀವಿ. ರಾಗಿ ಉಂಡೆ ಬೆಲ್ಲದ ಪೌಡರ್ ಮಾಡಿರೋದೆಲ್ಲ ಇದು ಆರ್ಗಾನಿಕ್ ತುಪ್ಪ ಬೆಳೆಸಿ ಮಾಡಿರ್ತೀವಿ, ನ್ಯಾಚುರಲ್ ಆಗಿರುತ್ತೆ. ಯಾವುದಕ್ಕೂ ಕೆಮಿಕಲ್ ಫೆಸಿಲಿಟಿ ಬಳಸಲ್ಲ. ನಮ್ಮ ಐಟಮ್ ಎಲ್ಲ 1 ಮಂತ್ 2 ಮಂತ್ ಸೆಲ್ಫ್ ಲೈಫ್, ಕರ್ನಾಟಕ 3 ಮಂತ್ ಸೆಲ್ಫ್ ಲೈಫ್ ಸರ್. ಅವೆಲ್ಲ ಅದು ರಾಗಿ ಲಡ್ಡು ಸರ್, ಗಂಧಗಿರಿ ಲಡ್ಡು ಅಂತ ಗೋಧಿ ಹಿಟ್ಟಿಂದ ಮಾಡಿರ್ತೀವಿ. ಇದು ಬೇಸನ್ ಲಡ್ಡು, ಇದು ಮಾತ್ರ ಸಕ್ಕರೆ ಬೆಲ್ಲದಲ್ಲಿ ಬರುತ್ತೆ, ಅದು ಚೆನ್ನಾಗಿರಲ್ಲ. ನೋಡಿ, ಇದು ಬೆಲ್ಲದ ಕರ್ದಂಟು, ಇದು ನ್ಯಾಚುರಲ್ ಕರ್ದಂಟು. ನಮ್ಮ ಹತ್ರ ಹೆಚ್ಚು ಕಡಿಮೆ 20 ವೆರೈಟಿ ಮೇಲೆ ಲಡ್ಡು ಇದೆ, ಬಟ್ ನಾವು ತಂದಿರೋದಿಲ್ಲೇ 5-6 ವೆರೈಟಿ ತಂದಿದ್ದೀವಿ. 5 ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರು ನಮ್ದು aradekkardantu.com ಅಲ್ಲಿ ವೆಬ್ಸೈಟ್ ಇದೆ, ಅಲ್ಲೂ ಆರ್ಡರ್ ಮಾಡ್ಕೋಬೋದು. ಮೊಬೈಲ್ ನಂಬರ್ 7353330333 ನಂದು. ಒಂದು ನಿಮಿಷ, ಇದ್ರಲ್ಲಿ ಮಾಡ್ಬೋದು. ಕರ್ದಂಟು ಸಾಕು ಸರ್. ನಾವು ಚಿಕ್ಕದಾಗ ಕಟ್ ಮಾಡಿದ್ದೀವಿ ಶಾಂಪಲ್ಗೋಸ್ಕರ. ಹೌದಾ? ಬಂದವರಿಗೆಲ್ಲ ಶಾಂಪಲ್ ಕೊಡಬೇಕಲ್ಲ, ದೊಡ್ಡದಾಗಿರುತ್ತೆ. ಇದು ಹೊರಗಡೆ ಸ್ಲಾಬ್ ಇಲ್ಲ, ಇದು ಶುಗರ್ಲೆಸ್ ನ್ಯಾಚುರಲ್. ಇದು ಶುಗರ್ಲೆಸ್ ಸರ್. ಇದು ಕರ್ದೋರಿಂದ ಮಾಡಿರ್ತೀವಿ. ನಮ್ದು ಇದು ಆಮೇಲೆ ನೋಡಿ ಲಡ್ಡು, ಇದು ರಾಗಿದಲ್ಲ ಸರ್? ಹೊಡೆದೋಗುತ್ತೆ, ಹಿಂಗೆ ತೊಗೊಂಡ್ಬಿಡಿ, ಹಿಂಗೆ ಪುಡಿ ಪುಡಿ ಆಗುತ್ತಲ್ಲ, ಇದು ಪುಡಿ ಆಗ್ಬಿಡುತ್ತೆ ಪ್ರೆಸ್ ಮಾಡಿದ್ರೆ ನೀವು. ಇದು ರಾಗಿದು ತುಪ್ಪದಲ್ಲೇ ಕಲಿಸಿರ್ತೀವಿ. ಬೆಲ್ಲದ ಪೌಡ್ರನ್ನ ಜರ್ಡ್ ಮಾಡಿಕೊಂಡು ಅದನ್ನ ನೈಸ್ ಪೌಡ್ರನ್ನ ಮಾತ್ರ ಬಳಸ್ತೀವಿ. ಚಿಕ್ಲಿನ ಅಲ್ಲ ಮೇಡಮ್, ರಾಗಿ ಎಲ್ಲ ಐಟಮ್ಸ್ ನೋಡಿ, ಎಲ್ಲ ತುಪ್ಪಿನ ಮಾಡಿದ್ರೆ ಭಾಳ ಚೆನ್ನಾಗಿದೆ. ಒಂದು ಟ್ರೈ ಮಾಡಿ, ಚೆನ್ನಾಗಿದೆ. ಇವ್ರ ನಂಬರ್ ಹಾಕಿರ್ತೀನಿ, ಅಲ್ಲೇ ಕಡಿಮೆ ಮಾಡಿ ನೀವು ಆರ್ಡರ್ ಕೊಟ್ಟರೆ ಇದು ಫೋನ್ ಮಾಡಿದ್ರೆ ಕೊಡ್ತೀರಿ, ಇಂಡಿಯಾ ಮಾಡ್ತಾರೆ ಹೋಮ್ ಡೆಲಿವರಿ. ದಾಲ್ಹಣ್ಣು ಜ್ಯೂಸ್ ಕೂಡ ಸಿಗುತ್ತೆ. ಅರ್ಧ ಹಾಕಿ ಸಾಕು. ಸರ್ ಕುಡೀರಿ, ಏನು ನಗಡಿ ಆಗ್ಬಿಡುತ್ತೆ. ಇಲ್ಲ ನಗಡಿ ಹೋಗುತ್ತೆ. 25 ಇವರೇ ಮಾಡ್ಕೊಂಡ್ಬಿಡ್ತಾರೆ ರೈತರು. ಇಲ್ಲೇ ಮಾಡೋದು. ಒಂದ್ಸಲಿ ಇವ್ರನ್ನ ಇಂಟ್ರೊಡಕ್ಷನ್ ಮಾಡಿದ್ವಿ ನನ್ನ ಯೂಟ್ಯೂಬಲ್ಲಿ. ಕೊಡಿ ಸರ್, ಕೊಡಿ ಕೊಡಿ, ನೋಡ್ಬಿಡೋಣ. ಚೆನ್ನಾಗಿದೆ ಸರ್. ಗಿಣ್ಣು ಸಿಗ್ತಾ ಇದೆ ಎಲ್ಲ. ನಾವು ಸಣ್ಣವರಿದ್ದಾಗ ತಿಂತಾ ಇದ್ದೀವಿ, ತಿಂದಿದ್ದೀವಿ ಊರಲ್ಲಿ. ನಮ್ಮ ಮನೇಲೆಲ್ಲ ಮಾಡ್ತಿದ್ರು, ಚೆನ್ನಾಗಿದೆ ಅದು, ಅದೇ ತರನೇ ಇದೆ. ಬೆಲ್ಲ ಹಾಕಿ ನಮಗೆಲ್ಲ ಇತ್ತೀಚೆಗೆ ಜಾಸ್ತಿ ಸ್ವೀಟ್ ತಿನ್ನಕ್ಕಾಗಲ್ಲ, ತುಂಬಾ ಸೆಟಲ್ ಆಗಿ ಸಾಫ್ಟ್ ಆಗಿ ಕ್ವಿಕ್ ಆಗಿ ತಿನ್ನೋವಂಥದ್ದು ಇಷ್ಟ. ಸೊ ಇದು ನಮ್ಗೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೌದು, ಬರ್ತಾ ಇರ್ತೀರಾ ಮತ್ತೆ ಸರ್? ತುಂಬಾ ಟೇಸ್ಟ್ ಆಗಿದೆ. ಇದೆಲ್ಲಿ ಸಿಗೋದಿಲ್ಲ, ವೆರಿ ರೇರ್ ಸಿಗೋದು ಇದು. ಹೌದು ಸರ್, ನಾವು ಸಣ್ಣವರಿದ್ದಾಗ ಆಮೇಲೆ ಮಲ್ಲೇಶ್ವರಮಲ್ಲಿ ಯಾವಾಗಲೂ ಒಂದ್ಸಲ ರೀಸೆಂಟ್ ಆಗಿ ನಮಗೆ ಸಿಗ್ತಲ್ಲಿ, ಅಲ್ಲೂ ಸಿಗುತ್ತೆ. ಮತ್ತು ಗಿರಿ ಇದು ಸಿಗುತ್ತಿಲ್ಲ, ಹಸುದೆಲ್ಲ ಮಾಡ್ತಾರೆ ಅಂತಿದೆ ಸರ್. ಮತ್ತೆ ಏನು ತಗೊಳ್ತೀರಾ ಸರ್? ಖುಷಿ ಬರ್ತಿರಲ್ಲ ಇಲ್ಲಿ. ನಾವು ಆರ್ಗ್ಯಾನಿಕ್ ಪದಾರ್ಥಗಳೆಲ್ಲ ಜಾಸ್ತಿ ತಗೊಳ್ತೇವೆ. ತುಂಬಾ ಆಕ್ಚುಲಿ ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ರೈತರಿಂದ ನೇರವಾಗಿ ಸಿಗುತ್ತೆ. ಹೌದು ಹೌದು, ಒಂಥರ ಹಳ್ಳಿ ವಾತಾವರಣ ಥರ ಇರುತ್ತೆ. ಕಲ್ಮಶವಾಗಿರ್ಲಾರ್ದು ಎಲ್ಲ ಸಿಗುತ್ತೆ, ಕೆಮಿಕಲ್ಸ್ ಇರಲ್ಲ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು, ತುಂಬ ಒಳ್ಳೇದು. ಈ ಥರದ್ದೆಲ್ಲ ನಡೆಯಿದ್ರೆ ಒಳ್ಳೇದಲ್ಲ ಸರ್? ಹೌದು, ಖಂಡಿತ ನಡೀಲೇಬೇಕು. ನೀವು ತಪ್ಪದಲ್ಲೇ ಬರ್ತಾ ಇರ್ತೀರಾ? ಹಾಂ, ನಮ್ಗೆ ಇಲ್ಲೇ ಮನೆ ನಮ್ಮ ಹತ್ರ ಡೈಲಿ ಬರ್ತೀವಿ ನಮ್ಮ ವಾಕಿಂಗ್ಗೆ ಎಲ್ಲ, ಟ್ರೆಕ್ಕಿಂಗ್ ಇದಕ್ಕೆ ಜಾಗಿಂಗ್ ಎಲ್ಲ. ಸೊ ಹಾಗಾಗಿ ನಮಗೆ ಗೊತ್ತಿತ್ತು. 4ನೇ ಶನಿವಾರ ನೀವು ಮರ್ಯಾದೆ ಇದು ಆ್ಯಕ್ಚುಲಿ ರಾಮನಗರದಿಂದ ಗೋಶಾಲೆಯಿಂದ ಹಾಲು ತರಿಸಿ ಇಲ್ಲೇ ನಾವು ಜುಡಿಷಿಯಲ್ ಹೋಗ್ತಾರೆ, ಇಲ್ಲೇ ಮಾಡಿ ಕೊಡೋದು. ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಯಾವುದೂ ಇಲ್ಲ. ರೆಗ್ಯುಲರ್ ಆಗಿ A2 ನಾಟಿ ಹಸುದು ಗಿರ್ ಬ್ರೀಡ್, ಇಲ್ಲೊಂದೇ ಕಡೆ ಗಿರ್ ಬ್ರೀಡ್ ಅದು ಸಿಗೋದು. ಪ್ರತಿ ಸಂತೆಯಲ್ಲಿ ಪ್ರತಿ ತಿಂಗಳಲ್ಲಿ 4ನೇ ಶನಿವಾರದೊತ್ತು ಸಂತೆ ನಡೆಯುತ್ತೆ. ಪ್ರತಿ ಸಂತೆಯಲ್ಲಿ ಇಲ್ಲೇ ಇರ್ತೀವಿ, ಇದೇ ಜಾಗದಲ್ಲಿ. ಅದು ಬಿಟ್ಟು ಭಾನುವಾರದೊತ್ತು ಇಲ್ಲಿ ಜುಡಿಷಿಯಲ್ ಲೇಔಟಲ್ಲಿ ಸಿಗ್ತೀವಿ. ನಂಬರ್ ಹೇಳ್ಬಿಡಿ. ಈ ನಂಬರ್ ಬಂದು 8050949347. ನಾವು ಇನ್ಸ್ಟಾಗ್ರಾಮಲ್ಲೂ ಸಿಗ್ತೀವಿ. ಪುಣ್ಯಕೋಟಿ ನಮ್ಮ ಹಸುವಿನ ಗಿಣ್ಣು ಅಂತ ಸರ್ಚ್ ಮಾಡಿದ್ರೆ ಸಿಗ್ತೀವಿ. ಇದು ಹೋಮ್ ಡೆಲಿವರೀಸು, ಆರ್ಡರು, ಬಲ್ಕ್ ಆರ್ಡರ್ಸ್ ಎಲ್ಲ ಥರ ಕೊಡ್ತೀವಿ. ನಮಗೆ ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು ಸುಮಾರು 1 ವರ್ಷದಿಂದ ಫಸ್ಟ್ ಟೈಮ್ ಮಾಡಿದಾಗ ನಮ್ದು ಎಕ್ಸ್ಪೀರಿಯನ್ಸ್ ಆಯಿತು.
ಬಟ್ ಇದು ರೈತರ ಬಗ್ಗೆ ನೇರವಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಬಟ್ ನಾವು ಇಲ್ಲಿ ವಾಕ್ ಮಾಡಿದಾಗ ಗೊತ್ತಾಯ್ತು ರೈತರು ನೇರವಾಗಿ ಮಾರ್ತಾ ಇದ್ದಾರೆ ಅಂತ. ಬಟ್ ವರ್ತ್ ಇಟ್ ಆ್ಯಕ್ಚುಲಿ ನಮಗೆ ಸುಮಾರು ಪ್ರಾಡಕ್ಟ್ಗಳು ನೋಡಿರಲಿಲ್ಲ ಮೊದಲನೇದಾಗಿ. ಎರಡನೇದಾಗಿ ರೈತರಿಂದ ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ. ಮಧ್ಯವರ್ತಿಗಳು ಯಾರೂ ಇಲ್ಲ, ಮಧ್ಯವರ್ತಿಗಳು ಯಾರೂ ಇಲ್ಲ. ಮತ್ತು ಕೆಮಿಕಲ್ ಫ್ರೀ ಐಟಮ್, ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಇಲ್ಲಿ ಬಂದು ಎಲ್ಲರಿಗೂ ಹೇಳೋದು ಅಂದರೆ ಅಟ್ಲೀಸ್ಟ್ ಬನ್ನಿ, ಅವ್ರಿಗಾದ್ರೂ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತು ಅವ್ರಿಗೂ ಒಂದು ಓಕೆ ನಾವು ಬೆಳೆಸಿದ ನೋಡಿ ಸರ್, ಹಳ್ಳಿ ವಾತಾವರಣ ನೋಡಿ, ಈ ಥರ ಎಲ್ಲ ನೋಡ್ಬೋದು ಇಲ್ಲಿ ಬಂದಾಗ ಅಲ್ವಾ. ನಾವು ಸಿಟಿಯಲ್ಲಿ ಇದ್ಬಿಟ್ಟು ಎಲ್ಲ ಥರನೂ ನೋಡಿ ಗಾಡಿಲೆಲ್ಲ ಕುತ್ಕೊಂಡು ನಾವೆಲ್ಲ ಚಿಕ್ಕ ಹೌದು. ಇವ್ರು ಮಾರ್ತಾ ಇದಾರಲ್ಲ ಪರ್ಟಿಕ್ಯುಲರ್ ಗಿಣ್ಣ ಅನ್ನೋದು, ನಾವು ಚಿಕ್ಕ ಮಕ್ಕಳಲ್ಲಿ ತಿಂದಿದ್ದನ್ನ ಇದನ್ನ ಅಟ್ಲೀಸ್ಟ್ ವಿ ಕ್ಯಾನ್ ರಿಕಲೆಕ್ಟ್ ಅವರ್ ಮೆಮೊರೀಸ್. ಚಿಕ್ಕ ಮಕ್ಕಳಿಗೆ ಗಿಣ್ಣ ಅಂತ ಗೊತ್ತಿಲ್ಲ, ಹೌದು, ಅಟ್ಲೀಸ್ಟ್ ಮನೇಲಿ ತಗೊಂಡೋಗಿ ನೋಡಪ್ಪ ಗಿಣ್ಣು ತೊಗೊಂಡ್ರೆ ತಿನ್ರಿ ಅಂತಂದ್ರೆ ಇಟ್ಸ್ ಅ ಮೋಸ್ಟ್ ಯಾರು ಆರ್ಗನೈಸರ್ ಮಾಡಿದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಗಳಿಗೂ ಕೂಡ ಒಂದು ಬಹಳ ಉಪಯುಕ್ತವಾದ ಮೆಟೀರಿಯಲ್ ಸಿಗ್ತಾ ಇದೆ. ಎಲ್ಲ ತಗೊಂಡಿದ್ರಲ್ಲ ಸರ್, ಭಾಳ ಖಂಡಿತ ಸರ್. ಇದು ನಾವೆಲ್ಲ ಮಿಲೆಟ್ ಬೈಟ್ಸ್ ಅಂತ ಮಾಡ್ತೀವಿ. ಏನಾಗುತ್ತೆ, ಮಿಲೆಟ್ ಎಲ್ಲ ಜನಗಳು ತಿನ್ನಬೇಕು. ಅವ್ರಿಗೇನು ಅನ್ಸುತ್ತೆ, ಮಿಲೆಟ್ ತಿನ್ಬೇಕಂದ್ರೆ ಅದು ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ನಮ್ಮ ಮೇನ್ ಇಂಟೆನ್ಷನ್ನು ಹಳೆಯ ಫುಡ್ಡನ್ನು ನಾವು ಬ್ರಿಂಗಿಂಗ್ ಬ್ಯಾಕ್ ದ ಫರ್ಗಾಟನ್ ಫ್ಲೇವರ್, ಅದು ನಮ್ಮ ಪಂಚವರ್ಣ. ಅಂದರೆ ಏನಾಗುತ್ತೆ, ನಮ್ಮ ಜನಗಳೆಲ್ಲ ನಮಗೆ ಏನು ಮಾಡ್ತಿದ್ದಾರೆ ಈಗ, ಏನೋ ಫಾಸ್ಟ್ ಫುಡ್ ಹಿಂದೆ ಬಿದ್ದಿದ್ದಾರೆ, ಪಿಜ್ಜಾ ಬರ್ಗರಿಂದ. ಅದರಿಂದ ಏನಾಗಿ ಮೈದಾ ಇರುತ್ತೆ, ಏನು ಅನ್ಸ್ಯಾಚುರೇಟೆಡ್ ಏನು ಅದು ಆಯಿಲ್ ಎಲ್ಲ ಇರುತ್ತೆ, ಅದೆಲ್ಲನೂ ಹೆಲ್ತಿಗೆ ಒಳ್ಳೇದಲ್ಲ. ನಾವು ಅದಕ್ಕೋಸ್ಕರನೇ ನಾವೇನು ಮಾಡ್ತಿದ್ದೀವಿ, ಇದ್ರ ಒಟ್ಟು 9 ವೆರೈಟಿ ಇದೆ. 9 ಸಜ್ಜೆ, ಕೊರ್ಲೆ, ನವಣೆ, ರಾಗಿ, ಜೋಳ, ಕಾರ್ಪು, ಕೊರ್ಲೆ, ಹುರ್ಲಿ ಮತ್ತು ರಾಜಗಿರ ಇದೆ. ಇವೆಲ್ಲ ನಾವು ಸುಟ್ಟು ಮಾಡ್ತೀವಿ, ಎಣ್ಣೆಲಿ ಕರೆದಿರಲ್ಲ. ನೋ ಮೈದಾ, ನೋ ಪ್ರಿಸರ್ವೇಟಿವ್ಸು, ಹೆಲ್ದಿ ಸ್ನ್ಯಾಕ್. ಅದು ಟ್ರಾವೆಲ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್ ಅನಿಸುತ್ತೆ. ಏನು ಅದೇ ಥರನೇ ಸ್ಕೂಲಿಗೆ ಮಕ್ಕಳಿಗೆ ನೀವೆಲ್ಲ ಏನು ಮಾಡ್ತಾರೆ, ಮಕ್ಕಳು ಎಲ್ಲ ಟಿಫನ್ ಬಾಕ್ಸ್ಗೆಲ್ಲ ಬೇರೆ ಜಂಕ್ ಫುಡ್ ತರಬೇಡಿ ಅಂತ ಹೇಳ್ತಾರೆ, ಅವಾಗ ಇದನ್ನು ತೊಗೊಂಡೋಗ್ಬೋದು. ಮತ್ತು ಟೀ ಟೈಮ್ ಸ್ನ್ಯಾಕ್ ಆಗುತ್ತೆ. ನೀವು ಬಿಸ್ಕೆಟ್ ಎಲ್ಲ ತಿಂತೀರಿ, ಇಲ್ಲಿ ಮೈದಾ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಇಲ್ಲ ಆ ಥರದ್ದೇನಿಲ್ಲ, ಹೆಲ್ದಿ ಸ್ನ್ಯಾಕ್. ಅಥವಾ ರಾತ್ರಿ ಒಂದು ರೊಟ್ಟಿ ತಿನ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ನಿಮ್ದು ಊಟ ಮುಗೀತು. ಸರ್ 9380574994 ಅಂತ ಪ್ರಿಯಾ ಡೈಲಿ ನಮ್ಮ ಪ್ರಾಡಕ್ಟು. ಹೋಮ್ ಡೆಲಿವರಿ ಕೊಡ್ತೀವಿ ಸರ್, ತುಮಕೂರಿಂದ. ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಸರ್. ಇದು ಹೆಂಗೆ ಸರ್ ಸುಟ್ಟಿರೋದೇ? ಒಬ್ಬಟ್ಟಿನ ತವ ಇರುತ್ತಲ್ಲ, ಅದರಲ್ಲಿ ಸುಟ್ಟಿರ್ತೀವಿ. ಕರಿ ಎಲ್ಲ ಎಣ್ಣೆ ಹಾಕಲ್ಲ, ಏನು ಹಾಕೋದಿಲ್ಲ? ಇಲ್ಲ, ಎಣ್ಣೆ ನಾವು ಸ್ವಲ್ಪ ಹಾಕಬೇಕು, ಇಲ್ಲಾಂದ್ರೆ ಕಚ್ಕೊಂಡ್ಬಿಡುತ್ತೆ. ನಾವು ಉಪಯೋಗಿಸೋದು ಉಪ್ಪು ಪ್ಲಸ್ ಕಡಲೆಕಾಯಿ ಎಣ್ಣೆ, ಹಾಗಾಗಿ ಹೆಲ್ದಿ ಸ್ನ್ಯಾಕ್. ಆ ಥರ ಸುಡೋದು ಅದ್ರಲ್ಲಿ ಹಾಕ್ಬಿಟ್ಟು ಸುಡ್ತೀವಿ. ಒಂದು ರೊಟ್ಟಿ ಸುಡ್ಬೇಕಾದ್ರೆ ಹಾಫ್ ಆನ್ ಅವರ್ ಬೇಕು. ಹೌದಾ? ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬೇಕು. ಎಷ್ಟಿದೆ ಸರ್ ಪ್ಯಾಕೆಟ್ ಎಲ್ಲ ಇದು? ಸರ್ ಅದು 3 ರೊಟ್ಟಿ ಇರುತ್ತೆ. ಒಂದು 80 ರೂಪಾಯಿಂದ ಶುರುವಾಗುತ್ತೆ, 100 ರೂಪಾಯಿ. 100 ರೂಪಾಯಿ. ಎಲ್ಲದರಲ್ಲೂ 3 ಇರುತ್ತಲ್ಲ? ಎಲ್ಲದರಲ್ಲೂ 3 ಇರುತ್ತೆ. ಸೊ ಸಾನ್ವಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ನಮ್ಮದೇ ಓನ್ ಬ್ರ್ಯಾಂಡ್. ನಮ್ಮ ಮಗಳ ಹೆಸರೇ ಸಾನ್ವಿ ಮೇಯ್ನಾಗಿ. ಮತ್ತು ನಮ್ಮ ಮಿಸ್ಸಸ್ ಎಲ್ಲ ಪ್ರಾಡಕ್ಟು ಮಾಡೋದು. ಟೋಟಲ್ 45 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಸರ್. ಮಿಲೆಟ್ಸು, ಡ್ರೈ ಫ್ರೂಟ್ಸ್ ಇದೆ ಸರ್, ಇದೆ. ಮಿಲೆಟ್ಸು, ಡ್ರೈ ಫ್ರೂಟ್ಸು, ಸ್ಪ್ರೌಟ್ಸು, ಮತ್ತು ಮಕ್ಕಳಿಗೆ ಅಂತ ಮೇಯ್ನಾಗಿ ಶಂಖಪುಷ್ಪಿ ಹೂವು, ಒಂದಲ್ಗ, ಲೆಮನ್ ಗ್ರಾಸು, ದೊಡ್ಡಪತ್ರೆ, ಪಿಪ್ಲಿ, ಲಾವಂಚ, ಅಶ್ವಗಂಧ ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್ಗೆ, BP ಶುಗರ್ಗೆ, ಥೈರಾಯ್ಡ್ಗೆ, PCOD ಪ್ರಾಬ್ಲಮ್ಗೆ, ಸಣ್ಣ ಪುಟ್ಟ ಮೂಳೆ ನೋವು, ಬ್ಯಾಕ್ ಪೇನು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಸರ್. ಮತ್ತು ನಮ್ಮಲ್ಲಿ ಹಾಂ ಸರ್, ಬೆಳಿಗ್ಗೆ ಟೀ ಕಾಫಿ ಬದಲು ಕುಡಿದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹೌದು ಸರ್. ಇಲ್ಲ ಸರ್, ಸ್ವಲ್ಪ ಲೇಟಾಗಿ ಟಿಫನ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ. ಮತ್ತು ಸಂಜೆ ಟೈಮ್ ಡಿನ್ನರ್ ಸ್ಕಿಪ್ ಮಾಡಿ ಸ್ವಲ್ಪ ವೆಜಿಟೇಬಲ್ ಹಾಕಿ ಸೂಪ್ ಟೈಪ್ ಮಾಡ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮಲ್ಲಿ ನುಗ್ಗೆ ಸೊಪ್ಪಿನ ಸೂಪ್ ಪೌಡ್ರು ಕೂಡ ಸಿಗುತ್ತೆ ಸರ್. ನುಗ್ಗೆ ಸೊಪ್ಪಿನ ಸೂಪ್ ಪೌಡ್ರು, ಮಾಲ್ಟ್ ಪೌಡ್ರು, ಪುಳಿಯೋಗರೆ ಪೌಡ್ರು, ಮತ್ತು ಚಟ್ನಿ ಪುಡಿಗಳು, ಎಲ್ಲ ರೀತಿ ಪುಳಿಯೋಗರೆ ಪೌಡ್ರ್ ಇದು? ಹೌದು ಸರ್. ಎಲ್ಲ ಎಲ್ಲ ನಮ್ಮ ಮಿಸ್ಸಸ್ಸೇ ಮಾಡೋದು. ಜಸ್ಟ್ ಎಣ್ಣೆ ಬಿಸಿ ಮಾಡಿ ರೈಸು ಪೌಡ್ರು ಮಿಕ್ಸ್ ಮಾಡಿ ಮಾಡೋದು. ಬಿಸಿಯನ್ನು ತುಪ್ಪ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಂಬರ್ ಹೇಳ್ಬಿಡಿ ಸರ್. ಏನಾದರೂ ಇದು ಪ್ರಾಡಕ್ಟ್ ಬೇಕು ಅಂದರೆ 9741849110 ಮತ್ತು 9972622614 ಈ ನಂಬರ್ಗೆ ಫೋನ್ ಮಾಡಿ ಅಡ್ರೆಸ್ ವಾಟ್ಸಪ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ಕಳಿಸ್ತಿರಲ್ವಾ? ಕೊಡಿ ಸರ್, ನೋಡೋಣ ನಿಮ್ಮದು ಹೇಗಿದೆ. ಹಾಂ ಸರ್. ಇದು ನಾವು ಒಂದು ನೀರು, ಬೆಲ್ಲ, ಹಾಲು ಪೌಡ್ರ್ ಹಾಕಿದ್ದೀವಿ. 150 ಇದು ನೀರು, ಬೆಲ್ಲ ಪೌಡ್ರ್ ಹಾಕಿದ್ದೀವಿ. ಬೇಕು ಅಂದರೆ ನೀವು ಬೇಕಾದರೆ ಬರೀ ನೀರಿನಲ್ಲೂ ಕೂಡ ಕುದಿಸ್ಕೋಬೋದು, ಉಪ್ಪು ಹಾಕೋಬೋದು. ಸ್ವಲ್ಪ ವೆಜಿಟೇಬಲ್ ಹಾಕಿ ಸೂಪ್ ಟೈಪು ಕೂಡ ಮಾಡ್ಕೋಬೋದು. ವೆಜಿಟೇಬಲ್ ಹಾಕಿ ನಾವೇ ಸೂಪ್ ಟೈಪು ಮಾಡ್ಕೊಬೋದು. ಸೂಪ್ ಟೈಪು ಮಜ್ಜಿಗೆ ಜೊತೆನೂ ಕೂಡ ಕುದಿಸ್ಬಿಟ್ಟು ಬೆಳಿಗ್ಗೆ ತಿಂಡಿನೇ ಆಗೋಗ್ಬಿಡುತ್ತೆ. ಹೌದು ಸರ್. 1 kg 150. ತುಂಬ ಹೆಲ್ತಿ ಪ್ರಾಡಕ್ಟ್ಸ್. ನೀಟಾಗಿದೆ ಸ್ವೀಟು, ಜಾಸ್ತಿ ಇದೆ. ಸ್ವಲ್ಪ ಬೆಲ್ಲ ಹಾಕಿದ್ದೀವಿ ಮಾಡಬೇಕಾದ್ರೆ. ಮಾಡ್ಕೊಳ್ಬೇಕಾದ್ರೆ ಬೆಲ್ಲ ಇಲ್ಲ, 1 kg ಇದಾಗಲ್ಲ, ಇರೋ ಸಪ್ಪೇನೂ ಇಲ್ಲ, ನೀಟಾಗಿದೆ.
ನಮ್ಮದು 5 years ಆಯ್ತು ಸ್ಟಾರ್ಟ್. ಹೌದಾ, ಚೆನ್ನಾಗಿದೆ, ಟ್ರೈ ಮಾಡಿ. ನಂಬರ್ ಹೇಳಿದ್ದಾರೆ, ಬೇಕಾದ್ರೆ ಆರ್ಡರ್ ಮಾಡಿ ಕಳಿಸ್ತೀರಲ್ವಾ? ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಓಕೆ. ನನ್ನ ಹೆಸರು ಸಹನಾ ಅಂತ, ಹಾಸನ ಹತ್ರ ಆಲೂರು. ನಾವಿಲ್ಲಿ GKVKಗೆ ಬಂದಿದ್ದೀವಿ. ನಾವು ಬೆಳೆದಿರೋಂಥ ರೈಸ್ ತೊಗೊಬಂದಿದ್ದೀವಿ. ಹಾಗೆ ಪ್ಯೂರ್ ಆಗಿ ಮಲ್ನಾಡ್ ಗಿಡ್ಡ ಹಸುವಿನ ತುಪ್ಪ ತೊಗೊಬಂದಿದ್ದೀವಿ. ಇದೆ ಅಲ್ವಾ? ಹೌದು, ಇದೇ ಪ್ಯೂರ್ ಮಲ್ನಾಡ್ ಗಿಡ್ಡ ಹಸುವಿನ ತುಪ್ಪ. ಅದ್ರ ಜೊತೆಗೆ ನೋ ಶುಗರ್ ನೋ ಜಾಗ್ರಿ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಹಾಗೆ ಎಳ್ಳಿನ ಲಡ್ಡುನ ತೊಗೊಬಂದಿದ್ದೀವಿ. ಯಾವುದೇ ರೀತಿ ಸಕ್ಕರೆ ಬೆಲ್ಲ ತುಪ್ಪ ಯಾವುದೋ ಹಾಕದೆ ಮಾಡಿರೋಂಥ ಎಳ್ಳಿನ ಲಡ್ಡು ಮತ್ತು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ನಾವು ತೊಗೊಬಂದಿದ್ದೀವಿ. ಇದು ಡ್ರೈ ಫ್ರೂಟ್ಸ್? ಹೌದು, ಅದು ಡ್ರೈ ಫ್ರೂಟ್ಸ್ ಲಡ್ಡು. ಹಾಗೆ ನಾಟಿ ಹಸುವಿನ ಮಜ್ಜಿಗೆ ಕೂಡ ತೊಗೊಬಂದಿದ್ದೀವಿ. ಹೌದಾ? ಮಜ್ಜಿಗೆ ಕೂಡ ಇದೆ, ನಾಟಿ ಹಸು. ಹೌದು, ನಾಟಿ ಹಸುವಿನ ಮಜ್ಜಿಗೆ ಕೂಡ ತೊಗೊಬಂದಿದ್ದೀವಿ. ಇದು ನಾವೇ ಬೆಳೆದಿರೋ ನಾಟಿ ರಾಗಿ. ಅಂದರೆ ನೀವು ರೆಡ್ ಕಲರ್ ನೋಡಿರ್ತೀರ, ಈ ಕಲರ್ ನೀವು ನೋಡಿರಲ್ಲ. ಇದೇನಂದರೆ ಸಂಪೂರ್ಣವಾಗಿ ಬಲ್ತ್ ಮೇಲೆ ಕಟಾವು ಮಾಡಿದ್ರೆ ಈ ಕಲರ್ ಬರುತ್ತೆ. ಬಲಿಯೋಕ್ಕಿಂತ ಮುಂಚೆನೇ ಕಟಾವು ಮಾಡಿದ್ರೆ ಸ್ವಲ್ಪ ರೆಡ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಆದರೆ ಇದು ಸ್ವಲ್ಪ ಮೊಳಕೆ ಚೆನ್ನಾಗಿ ಬರುತ್ತೆ ಮತ್ತು ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ರಿಚ್ ಕ್ಯಾಲ್ಶಿಯಂ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ. ಅದರದೇ ಹಿಟ್ಟನ್ನ ಮೊಳಕೆ ಕಟ್ಟಿ ನಾವು ತೊಗೊಬಂದಿದ್ದೀವಿ. ಮತ್ತು ಹಾಗೆ ಲೆಮನ್ ಪಿಕಲ್ ತೊಗೊಬಂದಿದ್ದೀವಿ. ಲೆಮನ್ ಪಿಕಲ್. ಈಗ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಇದನ್ನ ಎಮರ್ಜೆನ್ಸಿಗೆ ನಮಗೆ ತಿನ್ನಕ್ಕಾಗಲ್ಲ ಅನ್ನೋರಿಗೆ ಅದರಿಂದ ಚಟ್ನಿ ಪುಡಿ ಮಾಡ್ಕೊಬಂದಿದ್ದೀವಿ. ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಮತ್ತು ಮುರಿಂಗ ಇದಷ್ಟೂ ಚಟ್ನಿ ಪುಡಿ ತಿಂಡಿ ಮಾಡಿದ್ದೀವಿ. ಇದನ್ನ ದೋಸೆ ಮೇಲೆ ಇಡ್ಲಿ ಮೇಲೆ ಯಾವ ರೀತಿ ಆದರೂ ನೀವು ಬಳಸ್ಕೋಬೋದು. ಹಾಗೆ ಮಲ್ಟಿಗ್ರೇನ್ ಮಾಲ್ಟ್ ಮಾಡಿದ್ದೀವಿ. ಇದರಲ್ಲಿ 40 ಥರ ಹಾಕಿದ್ವಿ. ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಬಾದಾಮಿ ವಾಲ್ನಟ್ ಸಕ್ಸೆ ಬೀಜ ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಇದರಲ್ಲಿ ಆ್ಯಡ್ ಮಾಡಿರ್ತೀವಿ. ಮಕ್ಳಿಗೆ ಕೂಡ ಅದೇ ರೀತಿ ಮಾಲ್ಟ್ ಮಾಡಿದ್ದೀವಿ. ಸರಿ ಹಿಟ್ಟು, ಹೌದು, ಇದರಲ್ಲಿ ಸರಿ ಹಿಟ್ಟು ಮಾಡಿದ್ದೀವಿ ನಾವು. ಈ ಸರಿ ಹಿಟ್ಟಲ್ಲಿ ಏನಂದರೆ 6 ಮಂತಿಂದ 2 ವರ್ಷದವರೆಗೂ ಆರಾಮಾಗಿ ಕೊಡ್ಬೋದು. ಪ್ಯಾನ್ ಕೇಕ್ ಮಾಡಿಕೊಡ್ಬೋದು, ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಮಾಡಿಕೊಡ್ಬೋದು, ಸರಿ ಹಿಟ್ಟು ಥರ ಮಾಡ್ಬೋದು. ಇದು 3 ರಿಂದ 4 ಥರ ಮಾಡಿಕೊಡ್ಬೋದು. ಇದಾದರೆ ಒಂದೇ ರೀತಿ ಅಂಬ್ಲಿ ಥರ ಮಾಡ್ಕೋಬೋದು, ಇಲ್ಲ ಚಪಾತಿ ರೀತಿ ಮಾಡ್ಕೋಬೋದು. ಇದರಲ್ಲಿ ಪ್ಯಾನ್ ಕೇಕ್ ಎಲ್ಲ ಮಾಡ್ಕೋಬೋದು ಆರಾಮಾಗಿ. ಕೇಕ್ ಕೂಡ ಮಾಡ್ಕೋಬೋದು. ಅದನ್ನೇ ರಾಗಿ ಹಾರ್ಲಿಕ್ಸ್ ಅಂತ ಮಾಡಿದ್ದೀವಿ. ಇದರಲ್ಲಿ ಡ್ರೈ ಫ್ರೂಟ್ಸು ಕೊಬ್ಬರಿ ಬೆಲ್ಲ ರಾಗಿ ಇದಷ್ಟು ಹಾಕಿ ಹಾರ್ಲಿಕ್ಸ್ ಥರ ಮಾಡಿದ್ದೀವಿ. ಹಾಗೆ ಮನೆಯಲ್ಲಿ ಚಾಕ್ಲೇಟ್ ಮಾಡಿದ್ದೀವಿ. ಇದು ನಮ್ಮದೇ ಆದಂಥ ಕೋಕೋ ಹಣ್ಣಲ್ಲಿ ಮಾಡಿರೋಂಥ ಚಾಕ್ಲೇಟ್. ಇದು ನನ್ನ ನಂಬರ್ 9141620438. ಹೋಮ್ ಡೆಲಿವರಿ ಕೂಡ ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಶಾಂಪೂ ಇದರಲ್ಲಿ ಶೀಗೆಕಾಯಿ ಅಂಟ್ವಳಕಾಯಿ ದಾಸವಾಳ ಈ ಥರ ಎಲ್ಲ ಹಾಕಿ ಮಾಡಿರೋದು ಇದು ನಾವು. ಇದರಲ್ಲಿ ಏನಂದರೆ ಹೇರ್ ಫಾಲ್ಸ್ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ನಿಮಗೆ. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆಮೇಲೆ ರೀಗ್ರೋತ್ ಕೂಡ ಚೆನ್ನಾಗಾಗುತ್ತೆ ನಿಮಗೆ. ನಾಟಿ ಮಜ್ಜಿಗೆ ಇದು ನಿಮ್ಗೆ ಸ್ವಲ್ಪ ಹುಳಿನೇ ಬರುತ್ತೆ. ನೆನ್ನೆ ಕಡ್ದಿರೋ ಮಜ್ಜಿಗೆ ಇದು ನಾವು ಕೈಯಲ್ಲಿ ಕಡ್ದಿದ್ದೀವಿ. ಅದು ಮತ್ತು ಇದಕ್ಕೆ ನೀರು ಆ ಥರ ಏನು ಬೆರೆಸಿಲ್ಲ, ನಿಮಗೆ ವ್ಯತ್ಯಾಸ ಗೊತ್ತಾಗಲಿ ಅಂತ ಹೇಳಿ. ಇದು ನೋಡಿ ನಾವು ಮಜ್ಜಿಗೆ ಕಡ್ದಿದ್ದೀವೋ ಅಥವಾ ಹಾಗೆ ಮಿಕ್ಸ್ ಮಾಡಿದ್ದೀವೋ ಅನ್ನೋದಕ್ಕೆ ವ್ಯತ್ಯಾಸ. ನಾವು ಮಜ್ಜಿಗೆ ಕಡಿದ್ರೆ ಈ ಥರ ಸಣ್ಣದಾಗಿ ಎಲ್ಲೆಲ್ಲೋ ಒಂದೊಂದು ಬೆಣ್ಣೆ ಉಳಿದಿರುತ್ತೆ. ಇಲ್ದಿದ್ರೆ ಅದು ಮಿಕ್ಸ್ ಆಗಿರುತ್ತೆ. ಹಾಗೇನೆ ವ್ಯತ್ಯಾಸಗಳನ್ನ ಈ ರೀತಿ ಕಂಡಿಡ್ಕೋಬಹುದು ನಾವು. ಕೆಮಿಕಲ್ ಹಾಕ್ಬಿಡ್ತಾರೆ, ಏನು ಅನ್ಸಲ್ಲ ನಮಗೆ. ಈ ತರ ಕುಡಿದಾಗ ಒಂಥರ ಇದು ಸ್ವಲ್ಪ ಹುಳಿನೂ ಬರುತ್ತೆ ನಿಮಗೆ. ಪ್ಯೂರ್ ನಾಟಿ ಮಜ್ಜಿಗೆ ಸ್ವಲ್ಪ ಹುಳಿ ಬರುತ್ತೆ. ಹೇಗಿದೆ ಸರ್? ಇಟ್ಸ್ ಗುಡ್. ಯಾಕಂದ್ರೆ ಇದು ನ್ಯಾಚುರಲ್ ಆಗಿರುತ್ತೆ. ಸ್ವಲ್ಪ ಕುಡಿಬೇಕಾದ್ರೆ ಕಷ್ಟ ಆದ್ರೂ ಚೆನ್ನಾಗಿರುತ್ತೆ, ಹುಳಿ ಇರುತ್ತೆ. ಏನು ಕೆಮಿಕಲ್ಸ್ ಇರಲ್ಲ, ಮಿಕ್ಸ್ ಇರಲ್ಲ. ಇದು ಟೊಮೆಟೊ ಪಿಕಲ್. ಟೊಮೆಟೊ ಪಿಕಲ್ ಹೋಮ್ ಮೇಡ್. ಇಲ್ಲಿದೆಯಲ್ಲ ಇದೇನಾ ವಾಮನಸ್ ಅಂತಲ್ಲ, ಟೊಮೆಟೊದು ಮಾಡ್ತೀರಲ್ಲ. ಮತ್ತೆ ಏನಿದೆ? ಇದು ಪುಳಿಯೋಗರೆ ಗೊಜ್ಜು. ಪುಳಿಯೋಗರೆ ಗೊಜ್ಜಾ? ನೋಡ್ತೀನಿ ಟೇಸ್ಟ್. ಟೊಮೆಟೊದು ಪಿಕಲ್ ಎಲ್ಲ ಹೋಮ್ ಮೇಡ್. ಅನ್ನಕ್ಕೆ ಹಾಕೊಂಡು ಕಸ್ಕೊಂಡು ತಿನ್ಬೋದು. ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ. ಟೊಮೆಟೊ ಹಣ್ಣಿಂದ ಚೆನ್ನಾಗಿದೆ. ಗೊಜ್ಜು ನೋಡಿ, ಗೊಜ್ಜೇನು ಇರೋದಲ್ವಾ? ಪುಳಿಯೋಗರೆದಲ್ವಾ? ನೋಡಿ ಇದು ಪುಳಿಯೋಗರೆ ಗೊಜ್ಜು ಇವ್ರದಾನೆ. ಚೆನ್ನಾಗಿದೆ. ಇದೇ ನಂಬರ್ ಇವ್ರದ್ದು. ಫೋನ್ ಮಾಡಿ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಪಿಕ್ಕಲ್ಲು ಇದೆಲ್ಲ ಸಿಗುತ್ತೆ. ಎಲ್ಲ ಹೋಮ್ ಮೇಡ್. ನಿಮಗೆ ಫೋನ್ ಮಾಡಿದ್ರೆ ಕಳಿಸ್ತಾರೆ. ಪ್ರಾಡಕ್ಟ್ ತರಿಸ್ತೀವಿ, ಎಲ್ಲ ಸಿಗುತ್ತೆ ಅಲ್ವಮ್ಮ? ಹೋಮ್ ಡೆಲಿವರಿ ಕೊಡ್ತೀರಲ್ವಾ? ಚಟ್ನಿ ಪುಡಿನಾ? ನೀವೇ ಮಾಡೋದಾ? ನೋಡಿ ಚಟ್ನಿ ಪುಡಿ ಕೂಡ ಸಿಗುತ್ತೆ. ನೀವೇ ಮಾಡೋದು? ನಮ್ಮಲ್ಲಿ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ನೀವು ಮಾಮೂಲಿ ಎಲ್ಲಿ ನೋಡಿದ್ರು ಇಷ್ಟು ಫೈನ್ ಕ್ವಾಲಿಟಿ ಸೀಡ್ಸ್ ಸಿಗಲ್ಲ. ತುಂಬ ದೊಡ್ಡದಿದೆ. ನಾರ್ಮಲ್ ಆಗಿ ಮತ್ತೆ ಇದು ಚಿಪ್ಪೆ ತೆಗ್ದಿರೋದು, ಡೈರೆಕ್ಟ್ ತಿನ್ಬಹುದು. ಫುಲ್ ಚಿಪ್ಪೆ ತೆಗ್ದಿರೋದು ಡೈರೆಕ್ಟಾಗಿ ತಿನ್ಬಹುದು. ಅದೇ ಥರ ನಾವು ಅವರೆಕಾಳು, ಹುಳ್ಳಿಕಾಳು ಮತ್ತು ತೊಗರಿ ಬೇಳೆ ಇತ್ತು, ಖಾಲಿ ಆಯಿತು. ಚಿಯಾ ಸೀಡ್ಸು,
ಮತ್ತೆ ಇದು ಅಕ್ಷಯ ಬೀಜ ಅಂತಾರೆ. ಅಕ್ಷಯ ಬೀಜ, ಕಾಮಕಸ್ತೂರಿ ಬೀಜ, ಚಿಯಾ ಸೀಡ್ಸ್ ಅದು ಖಾಲಿ ಆಗಿದೆ. ಪಂಪ್ಕಿನ್ ಇತ್ತು ಖಾಲಿ ಆಯ್ತಲ್ಲ. ಪಂಪ್ಕಿನ್ ಎಲ್ಲ ಖಾಲಿ ಆಗಿದೆ. ಮತ್ತೆ ಇದು ಮಿಲ್ಲೆಟ್ ಸ್ಮಾಲ್. ಇದೇ ನಂಬರ್ ನಿಮ್ಮದು? ಇದೇ ನಂಬರ್. ಇದೆಯಲ್ಲ 702624. ವರ್ಲ್ಡ್ ಕ್ಯಾಪ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಾಂಟ್ಯಾಕ್ಟ್ ಎಲ್ಲ ಸಿಗುತ್ತೆ. ನಮ್ಮದು ಫಾರ್ಮ್ ಮಾಚೇನಹಳ್ಳಿ ಅಂತ. ಕೇಳಿದ್ರೆ ಕಳಿಸ್ತೀರಲ್ವಾ? ಅದೇ ಒಂದು ಜಾಸ್ತಿ ಕ್ವಾಂಟಿಟಿಲಿ ಆರ್ಡರ್ ಮಾಡಿದ್ರೆ ಕಳಿಸ್ತೀರಿ. ಸೊ ನೀವೇನೇ ಬೇಕಂದ್ರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು. ಫಾರ್ಮ್ ವಿಸಿಟ್ ಮಾಡ್ಬೋದಾ? ಫಾರ್ಮ್ ವಿಸಿಟ್ ಇದೆ. ನೀವು ಫೋನ್ ಮಾಡ್ಬಿಟ್ಟು ಬಂದ್ರೆ ಆಯ್ತಲ್ಲ, ಅದೇ ನಂಬರ್ ಅಲ್ವಾ? ಫೋನ್ ಮಾಡಿಬಿಟ್ಟು ಬಂದರೆ ಫಾರ್ಮ್ಗೆ ಅಲ್ಲೂ ತಗೋಬೋದು, ನೀವೇ ಪಿಕ್ ಮಾಡ್ಕೋಬೋದು. ಅವಾಗ ಏನು ಸೀಸನ್ ಇದೆಯೋ ಅದು. ಸೀಸನ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಸುನಿಲ್ ಅಂದ್ಬಿಟ್ಟು ರಾಮನಗರದಿಂದ ಬಂದಿದ್ವಿ, ಕೋಣಾಪುರ. ಸರ್ ಏನು ಸರ್ ಸಿಂಧೂರನ ಇದೆ ಏನು ಸರ್? ಸಿಂಧೂರ. ಮತ್ತೇನು ಸಿಗುತ್ತೆ ಸರ್ ಮಾವನಹಳ್ಳಿ ವೆರೈಟಿ ಬೇರೆ? ಮಾವನಹಳ್ಳಿ ಸಿಂಧೂರ, ರಸಪುರಿ, ಬಾದಾಮಿ ಎಲ್ಲ ಸಿಗುತ್ತೆ. ಭಾಳಷ್ಟು ಖಾಲಿ ಆಗ್ಬಿಟ್ಟಿದೆಯಲ್ಲ? ಖಾಲಿ ಆಗಿದೆ, ಪೂರ್ತಿ ಖಾಲಿ ಆಗಿದೆ. ನೀವು ಫೋನ್ ಮಾಡಿದ್ರೆ ಕೊಡ್ತೀರಲ್ವಾ? ಖಂಡಿತ ಕೊಡ್ತೀನಿ. ನಂಬರ್ ಹೇಳ್ಬಿಡಿ ಸರ್. 8073361443. ಸೊ ರಾಮಕೃಷ್ಣ ಅಂತ, ನಾವು ಮಂಡ್ಯದಲ್ಲಿ ಭಾಗ್ಯಲಕ್ಷ್ಮಿ ಇಂಡಸ್ಟ್ರೀಸ್ ಅಂತ ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ. ಅದರಲ್ಲಿ ಸತ್ವ ಅನ್ನೋ ಬ್ರ್ಯಾಂಡಲ್ಲಿ ನಾವು ಬೆಲ್ಲ ಮಾಡ್ತಾಯಿದ್ದೀವಿ. ಇದು ಮಾಮೂಲಿ ಬೆಲ್ಲ ಅಲ್ಲ, ಇದು ಇಡೀ ಇಂಡಿಯಾದಲ್ಲಿ 4ನೇ ಯೂನಿಟ್ ಇದು. ಈ ಪ್ರೋಸೆಸ್ ಏನು ಅಂತಂದರೆ ವ್ಯಾಕ್ಯೂಮಲ್ಲಿ ನಾವು ಜ್ಯೂಸಲ್ಲಿ ಏನು ಇವಾಗ ಕಬ್ಬಿನ ಜ್ಯೂಸು ತೊಗೊತೀರಲ್ಲ, ಅದರಲ್ಲಿ ಬರೀ ನೀರು ಮಾತ್ರ ತೆಗೆದುಬಿಟ್ಟು ಇದನ್ನು ಕೇನ್ನ ಹಂಗೆ ಉಳ್ಕೊಳ್ತಾ ಅದಕ್ಕೆ ಇದು ರಿಪೀಟು ನೀವು ಕಬ್ಬಿನ ಜ್ಯೂಸನ್ನು ಮಾಡ್ಕೋಬೋದು. ಆಮೇಲೆ ಹಾಲ್ಗೆ ಹಾಕಿ ಹಾರ್ಲಿಕ್ಸ್ ಥರ ಇರುತ್ತೆ. ಕಬ್ಬಿನ ಜ್ಯೂಸ್ ಥರ ಕುಡಿಬೋದಾ ಇದು? ಹೌದು ಸರ್. ನೀರಿಗೆ ಹಾಕಿದ್ರೆ ಒಂಚೂರು ಲೆಮನ್ ಹಾಕಿದ್ರೆ ಕಬ್ಬಿನ ಜ್ಯೂಸ್ ಆಗುತ್ತೆ. ಆ ಥರ ಪ್ರೊಸೆಸ್ಸೇ ಮಾಡ್ತಾ ಇರೋದು ಇದು. ಇದೇನು ಅಂದರೆ 70 ಡಿಗ್ರಿ ಒಳಗಡೆ ಕಾದು ಬೆಲ್ಲ ಆಗುತ್ತೆ. ಎಲ್ಲರೂ 200-300 ಡಿಗ್ರಿ ಕಾಯಿಸ್ಬಿಟ್ಟು ಬೆಲ್ಲ ಮಾಡ್ತಾರೆ. ನಮ್ಮದು ಬರೀ 70 ಡಿಗ್ರಿ ಕಾದು ಬೆಲ್ಲದಿಂದ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಹಾಗೆ ಉಳ್ಕೊಳುತ್ತೆ. ಇದು ನಮ್ಮ ಮೇಯ್ನು ಇದ್ರದ್ದು. ನಿಮ್ಮ ನಂಬರ್ ಎಷ್ಟು ಸರ್? ಸರ್ 8971197086. ಕಾಲ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಹೌದು. ಬೆಳಗಾಮಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ ಸರ್. ಇದು ಆರ್ಗ್ಯಾನಿಕ್ ಎಲ್ಲ ಜೀವಾಮೃತಗಳು ಹಾಕಿ ಇದ್ರದ್ದು ಸ್ಮೆಲ್ ನೋಡಿ ಬೇಕಾದ್ರೆ ನೀವೇನೆ. ಇದರಲ್ಲಿ ಆಯಿಲು ತೆಗ್ದಿಲ್ಲ ಸರ್. ತುಂಬ ಚೆನ್ನಾಗಿದೆ. ಆಯಿತಾ? ಏನು ಸರ್ ಹಿಂಗೆ ಹೊಡಿಯುತ್ತೆ? ಸರ್ ಚೆನ್ನಾಗಿದೆ ಸರ್. ಇದನ್ನ ಫೇಶಿಯಲ್ಗಾರು ಹಾಕೊಳ್ಳಿ, ಅಡುಗೆಗೆ ಯೂಸ್ ಮಾಡಿ, ಆಮೇಲೆ ನೀರಿಗೆ ಹಾಕೊಂಡು ಕುಡೀರಿ. ಬಿಸಿನೀರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇಷ್ಟ ಹಾಕಿದ್ರೂ ಸಾಕು. ಬಾಡಿ ಹೀಟ್ ಇರೋರು ಮಜ್ಜಿಗೆಗೆ ಹಾಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ ಸರ್. ಹೇಗಿದೆ ಸರ್ ಇದು ಬಾಟಲ್? ಹೇಗೆ ಕೊಡ್ತೀರಾ ಸರ್? 100 ರೂಪೀಸ್ 125 ಗ್ರಾಮ್ಸ್. ನಿಮ್ದೇನು ಮೇಲುಕೋಟೆ ಪುಳಿಯೋಗರೆ ಗೊತ್ತಿದ್ದಂಗಿದೆ ಸರ್. ಇದು ನಿಮ್ಗೆ ಗೊತ್ತೇ ಇದೆ, ಮೇಲ್ಕೋಟೆ ಪುಳಿಯೋಗರೆ ಮಾಡ್ಬಿಡ್ತೀನಿ ರೊಟೇಟ್ ಮಾಡಿ ಇದು ಮಾಡಿ ಖಾಲಿ ಮಾಡಿ ಹೊಸ ಚೆನ್ನಾಗಿರೋ ನೀರು ವಾಶ್ ಮಾಡಿ. ನಿಮ್ಗೆ ಗೊತ್ತಿದೆ 3,000 ವರ್ಷಗಳ ಹಿಂದೆ ಇದು ಬಂದಿದೆ ಹೋದರೆ 10 ವರ್ಷ ಬರುತ್ತೆ. ಟ್ರೆಡಿಷನಲ್ ಆದಂಥ ಒಂದು ಪುಳಿಯೋಗರೆ ಗೊಜ್ಜು. ಇದರ ಬಹು ಉಪಯೋಗಿ ಇದು ಒಗ್ಗರಣೆ ಹಾಕಿದರೆ ಪುಳಿಯೋಗರೆ ಆಗುತ್ತೆ. ಇಲ್ಲ ರೊಟ್ಟಿ, ಚಪಾತಿ, ದೋಸೆಗೆ, ಆಮೇಲೆ ಉಪ್ಪಿನಕಾಯಿ ಥರ ಮೊಸರನ್ನು ಕೆಲವು ಕೂಡ ಕವರ್ ಮಾಡ್ಕೋಬೋದು, ತಿನ್ಬೋದು. ಆ ಥರದ ಒಂದು ಬಹು ಉಪಯೋಗಿ ಮತ್ತು ಹೆಲ್ತಿ ಲೆಗಸಿ ಫುಡ್ ಇದು. ಇದನ್ನು ವಾಪಸ್ ತರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಗುರುಗಳು ನಮಗೆಲ್ಲ 10 ವರ್ಷದಿಂದ ಹೇಳಿ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು, ಅಡಿಟಿವ್ಸ್ ಏನು ಹಾಕ್ತೀರ. ಇದರಲ್ಲಿ ಶುದ್ಧವಾಗಿ ಬೆಲ್ಲ ಇರುತ್ತೆ, ಕಪ್ಪೆಳ್ಳಿರುತ್ತೆ. ಇದಕ್ಕೆ ಆದಂಥ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡಿಕೊಂಡು ನಾವು ಇದನ್ನು ಶುದ್ಧವಾಗಿ ರೆಡಿ ಮಾಡ್ತೀವಿ. ಇದು 3 ತಿಂಗಳು ಶೆಲ್ಫ್ ಲೈಫ್ ಇರುತ್ತೆ. ಫ್ರಿಡ್ಜಲ್ಲಿ ಇಟ್ಟರೆ 10 ತಿಂಗಳ ತನಕನೂ ಇರುತ್ತೆ. ಇದರ ವಿಶೇಷ ಅದೇನೇ. 9242129968 ನಟರಾಜನ್. ಎಸ್ ಸರ್. ಬ್ಯಾಂಗ್ಳೂರಿಗೆ ಎಲ್ಲಿ ಬೇಕಾದರೂ ನಾವು ಡೆಲಿವರಿ ಅವಕಾಶ ಇದೆ. ಕರ್ನಾಟಕದಲ್ಲಿ ಕೂಡ ಇದೆ. ನಾವು ಹೋಲ್ಸೇಲಲ್ಲಿ 5 kg 10 kg ಫಂಕ್ಷನ್ಗಳಿಗೆ, ಕ್ಯಾಟ್ರಿಂಗು, ಪಿ ಜಿಗಳಿಗೆಲ್ಲ ಸಪ್ಲೈ ಮಾಡ್ತೀವಿ. ವೆರೈಟಿ ಇದೆ ಸಾವಿಗೆ. ಸಿರಿಧಾನ್ಯಗಳ ಸಿರಿಧಾನ್ಯಗಳು ಸಿರಿಧಾನ್ಯಗಳ ಸಾವಿಗೆ ನೋಡಿ. ಇದು ಬಾಳೆ ಹಿಟ್ಟು, ಅಕ್ಕಿ, ಕೆಂಪು ಎಲ್ಲ ಬೆಳೆದ್ಬಿಟ್ಟಿದ್ದೀರ. ಇದು ನೋಡಿ ನಾವು ಆಡ್ತಾ ಇದ್ವಿ ಸಣ್ಣವರಿದ್ದಾಗ, ಗೊತ್ತಿದೆಯಾ? ಇದು ತಿರ್ಸ್ಕೊಂತ ಆಡ್ತಾ ಇದ್ವಿ. ಆ ಥರದ್ದು ಸಿಗುತ್ತಲ್ಲ ಸರ್. ಇದೇನು ರಾಗಿ ಕೆಲಸ ಮಾಡ್ತೀರಾ? ನೋಡಿ ಸರ್, ನೋಡೋಣ. ನೋಡಿ ನೀವೇ ಮಾಡ್ಕೊಂಬರ್ತೀರಾ? ಮನೇಲೆ ಮಾಡಿ ಪ್ರತಿ ಸಂತೆ ಮಾಡ್ತೀರಾ? ಹೌದಾ? ಸಂತೆ ಇವಾಗ ಯಾವಾಗಲೂ ಪ್ರತಿ ವಾರ ಇರ್ತೀರಲ್ಲ? ಪ್ರತಿ ಸ್ಯಾಟರ್ಡೇ ಇರ್ತೀರ ಇಲ್ಲಿ ಜಿಕೆ ಚೆನ್ನಾಗಿದೆ. ನೀವೇ ಮಾಡ್ತೀರಿ ಮನೇಲಿ? ಗೊತ್ತು ಕಷ್ಟ. ರಾತ್ರಿ ಹಾಕ್ಬಿಟ್ಟು ಬೆಳಿಗ್ಗೆ ಮಾಡ್ತಾರೆ ನಾವು. ಹೌದು ಇದಕ್ಕೆಲ್ಲ ಎದ್ದಾಡ್ತಾ ಇರುತ್ತೆ. ಚೆನ್ನಾಗಿದೆ. ನಮಸ್ಕಾರ ಸರ್.
ಏನು ತಿಂಡಿ ಎಲ್ಲ ಖಾಲಿ ಆಗಿದಂಗಿದೆ? ಹೌದು ಸರ್, ನಮ್ಮದು ಸಾಮೆಯಿಂದ ಮಾಡಿದ್ದೀವಿ ಇಡ್ಲಿ ಇದೆ. ಸಾಮೆಯಿಂದನಾ? ಮತ್ತೆ ನವಣೆಯಿಂದ ಮಾಡಿದ್ದೀವಿ, ಪೊಂಗಲ್ ಇದೆ. ಇದು ಸರ್ ಖಾಲಿ ಆಯಿತಾ? ಅದೆಲ್ಲ ಖಾಲಿ ಇದೆ. ಸಾಂಬಾರಿದೆ. ಸಾಂಬಾರಿದೆ, ಖಾಲಿ ಅಷ್ಟೇ ಬಂದಿದೆ. ಪ್ರತಿ ಸ್ಯಾಟರ್ಡೆ ಇರ್ತೀರಾ ಸರ್? ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಇರುತ್ತೆ ಸರ್. ಏನೇನು ಮಾಡ್ಕೊಂಬರ್ತೀರಾ ಸರ್ ತಿಂಡಿ? ಸರ್ ಇಡ್ಲಿ, ಪೊಂಗಲ್ಲು, ಬಿಸಿಬೇಳೆಬಾತು, ಮೊಸರನ್ನ ಎಲ್ಲ ಥರ ಮಾಡ್ತೀವಿ. ಮತ್ತು ಇದು ಮಿಲೆಟ್ ಬೇಸ್ಡು ನಮ್ಮ ಹತ್ರ ಇದೆ ಸರ್, ರಾಜ್ಗಿರ ಅಂತ ಇದೆ. ರಾಜ್ಗಿರ ಅಂತಿದೆ. ಮತ್ತು ಇದು ಬ್ಯಾಲ್ದಣ್ಣು ಸ್ಕ್ವಾಶ್ ಇದೆ. ಇದು ಉಡ್ಡಾಪಲ್ ಅಂತಾರೆ. ಇದು ಗುಲ್ಕನ್ ಇದೆ, ರೋಸ್ ಪೆಟಲ್ಸ್ ಇಂದ ಮಾಡಿರೋದು. ಬ್ಯಾಲ್ದಣ್ಣಿಂದ ಜಾಸ್ತಿ ಇದೆ ನಿಮಗೆ. ಹೇಗಿದೆ ಸರ್ ಈ ಬಾಟಲ್ಲು ಇದು 200 ಇದೆ ಸರ್, ಅರ್ಧ ಕೆಜಿ 200. ಕುಡಿಯೋದ ಸುಮ್ಮನೆ ತಿನ್ನೋದು ಸರ್ ಇದು? ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರ್ತೀವಿ, ಸ್ವಲ್ಪ ನೀರು ಹಾಕೊಂಡು ನೀವು ಕುಡಿಬೋದು. 9738464529. ಈ ಥರದ್ದು ಮಿಲೆಟ್ಸ್ ಇದು ಮನೆಗೆ ಕೊಡ್ತೀರಾ ಸರ್ ಡೆಲಿವರಿ? ಡೆಲಿವರಿ ಕೊಡ್ತೀವಿ. ಏನೇನು ತಿಂಡಿ ಕೊಡ್ತೀರಾ ಸರ್? ಏನು ಹೇಳಿದ್ರು ಮಾಡ್ಕೊಡ್ತೀವಿ ಸರ್. ಏನು ಹೇಳಿದ್ರು ಮಾಡ್ತೀವಿ. ಎಲ್ಲ ಮಿಲೆಟ್ಸ್ ಅಲ್ವಾ? ಎಲ್ಲ ಮಿಲೆಟ್ಸ್ ಬೇಸ್ ಮಾಡ್ಕೊಡ್ತೀವಿ. ಮಿಲೆಟ್ಸ್ ಅಲ್ಲಮ್ಮ? ಹೌದು ಸರ್, ನವಣೆದು. ಏನೇನು ಮಾಡ್ತೀರಾ? ದೋಸೆ ಮತ್ತು ಏನೇನು ತಿಂಡಿ ಸಿಗುತ್ತೆ ಮಾತ್ರ? ನವಣೆದು ಒಂದೇ ಸರ್ ಸದ್ಯಕ್ಕೆ ಆಗ್ತದೆ. ನವಣೆದು ಒಂದೇನಾ? ದೋಸೆ ಒಂದೇನಾ? ಹೌದು. ಹೇಗೆ ಒಂದು ದೋಸೆಗೆ? 60 ರೂಪಾಯಿ ಸರ್. ಒಂದಕ್ಕಾ? ಹೌದು ಸರ್. ಆಲೂಗೆಡ್ಡೆ ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಕಡಲೆಕಾಯಿ ಚಟ್ನಿ. ಮತ್ತೆ ಅಲ್ಲಿ ನವಣೆದು ಎಲ್ಲ ಥರನೂ ಎಲ್ಲ ಥರ ಇಟ್ಟಿದೆಯಾ? ದೋಸೆ ಇಟ್ಟಲ್ವ ಇವೆಲ್ಲ? ಇವೆಲ್ಲ ದೋಸೆ ಇಟ್ಟು ಸಾಮೆದು ದೋಸೆ ಮಿಕ್ಸ್. ಓಕೆ, ಇಲ್ಲಿ ಹಾಕಿದ್ದಲ್ಲ ಗೊತ್ತಾಗ್ತದೆ. ನವಣೆ ದೋಸೆ. ಇದು ರಾಗಿ ಉರಿ ಇಟ್ಟು ರಾಗಿ ಉರಿ ಹೇಳಿ. 9900374404. ಡೆಲಿವರಿ ಹೋಮ್ ಡೆಲಿವರಿ ಕೊಡ್ತೀರಲ್ವಾ? ಕೇಳಿದೆ. ಬಂಧುಗಳೇ, ನೋಡಿದ್ರಲ್ಲ GKVKಯಲ್ಲಿ ಕೃಷಿ ಸಂತೆ ನೋಡಿದ್ರಲ್ಲ. ಪ್ರತಿ ತಿಂಗಳು ಲಾಸ್ಟ್ ಸ್ಯಾಟರ್ಡೆ, ಇದು ನಾನು ಮಾರ್ಚ್ ತಿಂಗಳು ಬಂದಿದ್ದೀನಿ, ಮಾರ್ಚ್ 28ನೇ ತಾರೀಕು ಲಾಸ್ಟ್ ಸ್ಯಾಟರ್ಡೆ. ಪ್ರತಿ ತಿಂಗಳಲ್ಲಿ ಲಾಸ್ಟ್ ಸ್ಯಾಟರ್ಡೆ ನಡೆಯುತ್ತೆ. ಚೆನ್ನಾಗಿರುತ್ತೆ. ಬೆಳಿಗ್ಗೆ ನಿಮಗೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆವರೆಗೂ ಇರುತ್ತೆ. ಇದೇ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.